नमस्त्रिभुवनार्ति हराय नाथ। तुभ्यं नमः क्षितितलामलभूषणाय। तुभ्यं नमः त्रिजगतः परमेश्वराय। तुभ्यं नमो जिनभवो दधिशोषणाय। जीवमजीवं दौवं जिनवरवसहेण जेणनिदिष्टं। देविन्दविन्दवन्दं वन्दे तं सर्वदा शिरसा। नमः श्री वर्धमानाय निर्धूतकलिलात्मने ಸಾಲೋಕಾನಾಂ ತ್ರಿಲೋಕಾನಾಂ ಯದ್ವಿದ್ಯಾ ದರ್ಪಣಾಯತೆ. ಇವತ್ತು ಜಗತ್ತಿನಲ್ಲಿ ಅನೇಕ ವೀರರಿರ್ಬೋದು, ಅನೇಕ ಶೂರರು ಇರ್ಬೋದು, ಧೀರರಿರ್ಬೋದು. ಜಗತ್ತನ್ನೇ ನನ್ನ ಅಂಕೆಯಲ್ಲಿ ಇಟ್ಕೊಳ್ಬೇಕು, ನಾನೇ ಪ್ರಭಾವಶಾಲಿ ಅಂತ ತೋರಿಸ್ಕೊಳ್ಬೇಕು ಅಂತ ಹೇಳಿ ಇವತ್ತು ಯುದ್ಧ ಕೂಡ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರ್ಬೋದು ಯಾರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತ. ನಮ್ಮ ಟ್ರಂಪು ನಾನೇ ಇಡೀ ವಿಶ್ವವನ್ನು ಅಂಕೆಯಲ್ಲಿಟ್ಟುಕೊಳ್ಳಬಲ್ಲೆ, ನನ್ನ ಒಂದು ಪ್ರಭಾವವನ್ನು ತೋರಿಸ್ಬೇಕು ಅಂತ ಹೇಗೆ ಯುದ್ಧ ಆಗ್ತಾ ಇದೆ. ತೈಲ ಒಂದು ನೆಪ ಮಾತ್ರ. ಈ ಅಹಂಕಾರಿಗಳಾದವ್ರಿಗೆ ಎಲ್ಲಾದರೂ ತಮ್ಮ ಒಂದು ದರ್ಪವನ್ನು ತೋರಿಸಲೇಬೇಕಾಗಿರುತ್ತೆ. ಆದರೆ ಒಂದು ಏನು ಮರ್ತು ಬಿಡ್ತಾರೆ ಅಂದರೆ, ಈ ಯುದ್ಧ ಆಗುವಾಗ ಅನೇಕ ಅಮಾಯಕರು ಸಾಯ್ತಾರೆ ಮತ್ತು ಹಿಂಸೆ ತಾಂಡವವಾಡುತ್ತೆ. ನಿಜವಾದ ವೀರರು, ಮಹಾವೀರರು ಯಾರು ಅಂತಂದರೆ ಹೀಗೆ ಯುದ್ಧ ಮಾಡೋರಲ್ಲ. ಯಾರಿಗೆ ಶತ್ರುವೇ ಇರುವುದಿಲ್ಲವೋ ಅಂಥವರು. ಇದೇ ಯುದ್ಧರಂಗಕ್ಕೂ ಧರ್ಮರಂಗಕ್ಕೂ ಇರುವ ವ್ಯತ್ಯಾಸ. ನಾನು ಯಾರೋ ಬೇರೆಯವ್ರ ಬಗ್ಗೆ ಹೇಳ್ತಾ ಇಲ್ಲ, ನಮ್ಮದೇ 24ನೇ ತೀರ್ಥಂಕರ ಮಹಾವೀರರ ಬಗ್ಗೆ ಇದು ನಾನು ಹೇಳ್ತಾ ಇರೋದು. ಯುದ್ಧರಂಗಕ್ಕೂ ವೀರರಿಗೂ ಮಹಾವೀರರಿಗೂ ಏನು ವ್ಯತ್ಯಾಸ ಅಂತ ಹೇಳ್ತೀನಿ. ಯುದ್ಧರಂಗದಲ್ಲಿ ನಾವು ಶತ್ರುಗಳ ಗೆದ್ದರೆ, ಧರ್ಮರಂಗದಲ್ಲಿ ನಾವು ಶತ್ರುತ್ವವನ್ನೇ ಗೆಲ್ಲುವೆವು. ಯುದ್ಧರಂಗದಲ್ಲಿ ಸೈನ್ಯ ನಾಶ, ಧರ್ಮರಂಗದಲ್ಲಿ ಕಷಾಯ ನಾಶ. ಯುದ್ಧರಂಗದಲ್ಲಿ ಗೆದ್ದರೂ ಅದು ಗೆಲುವಲ್ಲ, ಧರ್ಮರಂಗದಲ್ಲಿ ಗೆದ್ದರೆ ಮತ್ತೆ ಸೋಲಿಲ್ಲ. ಏಕೆಂದರೆ ಯುದ್ಧದಲ್ಲಿ ಗೆದ್ದೋರು ಅಲ್ಲಿ ಎಷ್ಟು ಜನರ ಸಾವಾಗಿರುತ್ತೆ. ಆದ್ದರಿಂದ ಅದನ್ನು ಅಂಥವ್ರನ್ನ ವೀರರು ಅಂತ ನಾವು ಹೇಳೋಕ್ಕಾಗಲ್ಲ. ಆದರೆ ಧರ್ಮರಂಗದಲ್ಲಿ ಒಂದು ಸಲ ಗೆದ್ದು ನಾವು ಮೋಕ್ಷಕ್ಕೆ ಹೋದರೆ ಮಹಾವೀರರಂತೆ ಮತ್ತೆ ಸೋಲಿರೋದಿಲ್ಲ. ಇಂತಹ ಇವತ್ತು ಯಾಕೆ ನಾವು ಮಹಾವೀರರ ಜನ್ಮ ಕಲ್ಯಾಣೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಅಂತಂದರೆ, ಅವರು ಇವತ್ತು ನಡೀತಾ ಇರೋದು ಮಹಾವೀರರ ತೀರ್ಥಕಾಲ. ತರಂತಿ ಸಂಸಾರ ಮಹಾರ್ಣವಂ ಏನ ತತ್ ತೀರ್ಥಂ ಅಂತ ಹೇಳ್ತಾರೆ. ಯಾರ ಉಪದೇಶದಿಂದ ಈ ಸಂಸಾರವೆಂಬ ಸಾಗರವನ್ನು ದಾಟಲು ಸಾಧ್ಯವಾಗುತ್ತದೋ ಅದೇ ತೀರ್ಥವಾಗಿದೆ, ಅದೇ ಕಲ್ಯಾಣಕಾರಿಯಾಗಿದೆ ಅಂತ ಇದರ ಅರ್ಥ. ತೀರ್ಥಂಕರರು ಅಂದರೆ ಧರ್ಮತೀರ್ಥ ಪ್ರವರ್ತಕರು. ಆದರೆ ಅವ್ರು ತೀರ್ಥಂಕರರು ಹೇಗಾದರು? ಒಂದೇ ಸಲಕ್ಕೆ ಅವ್ರಿಗೆ ಈಸಿ ಆಯಿತಾ? ಅದನ್ನು ನಾವು ಯೋಚನೆ ಮಾಡಬೇಕು. ಅವರು ಕೂಡ ಭವಗಳಲ್ಲಿ ಅವರು ಕೂಡ ಕಷ್ಟಪಟ್ಟವ್ರೆ, ಅನೇಕ ದುಃಖಗಳನ್ನು ಅನುಭವಿಸಿದರು. ನಾವು ಆಲೋಚನೆ ಮಾಡಬೇಕು, ನಮ್ಮ ನಿಮ್ಮಂತಿದ್ದ ಆತ್ಮ ಅದು ಹೇಗೆ ಮಹಾತ್ಮವಾಯಿತು, ಅದು ಹೇಗೆ ಸಾಧ್ಯವಾಯಿತು ಅಂತ ನಾವು ನೋಡಬೇಕಂದ್ರೆ ಅವರ ಒಂದು ಸ್ವಲ್ಪ ಭವಾವಳಿ ಬಗ್ಗೆ ನಮಗೆ ಗೊತ್ತಾಗಬೇಕು. ಯಾಕೆಂತಂದರೆ ನಾವು ನಮ್ಮ ಸುತ್ತಮುತ್ತನೇ ಕೆಲವೊಂದು ಸಲ ನೋಡ್ತಾ ಇರ್ತೀವಿ, ಯಾರನ್ನೋ ದೊಡ್ಡರು ಅಂದ್ಕೊಂಡಿರ್ತೀವಿ, ಅವ್ರಿಗೇನೂ ಗೊತ್ತೇ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ, ನಾವೇ ಗ್ರೇಟ್ ಅಂತ ಅಂದ್ಕೊಂಡಿರ್ತೀವಿ. ಆದರೂ ಅವ್ರು ಏನೇನೋ ಸಾಧನೆ ಮಾಡಿಬಿಟ್ಟಿರ್ತಾರೆ. ಅವ್ರು ಹೀಗಿದ್ರಲ್ಲ, ಹೇಗೆ ಹಿಂಗೆ ಇವತ್ತು ಇಷ್ಟು ಲೆವೆಲ್ಗೆ ಬಂದ್ಬಿಟ್ರು ಅಂತ ನಾವೇ ಆಶ್ಚರ್ಯ ಪಡ್ತೀವಿ. ಹೀಗಾಗಿ ಮಹಾವೀರನ ಆತ್ಮ ಏನಿತ್ತು ಅದು ಯಾವ್ಯಾವ ಮಜಲುಗಳನ್ನು ದಾಟಿ ಆ ತೀರ್ಥಂಕರತ್ವಕ್ಕೆ ಏರ್ತು ಅನ್ನೋದನ್ನು ನೋಡಬೇಕಂದ್ರೆ
ನಾವು ಸ್ವಲ್ಪ, ಕೆಲವ್ರಿಗೆಲ್ಲ ಗೊತ್ತಿರ್ಬೋದು, ಗೊತ್ತಿದ್ರೆ ರಿವಿಷನ್ ಅಂದ್ಕೊಳ್ಳಿ, ಕೆಲವ್ರು ಗೊತ್ತಿಲ್ಲದೆ ಇರೋರು ಇರ್ತಾರೆ. ಯಾವ ಒಂದು ಭವದಿಂದ ಅವರ ಆತ್ಮನ ಉನ್ನತಿ ಸಾಧ್ಯವಾಯಿತು, ಅಹಿಂಸೆಯ ಮೊಳಕೆ ಒಡೆಯಿತು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಇವತ್ತು ಅಹಿಂಸೆಯ ಒಂದು ಸಂಬಂಧ ಇರೋದು ಹೃದಯದೊಂದಿಗೆ ಹೊರತು ಬುದ್ಧಿಯಿಂದಲ್ಲ. ಅಹಿಂಸೆ ಅನ್ನೋದು ನಮಗೆ ಮನಸ್ಸಿನಲ್ಲಿ ಮೊಳಿಬೇಕು, ಆ ದಯಾಭಾವ, ಆ ಕಾರುಣ್ಯ ಭಾವ, ಮತ್ತೊಂದು ಜೀವಿಯ ಬಗ್ಗೆ ಸಹೃದಯತೆ, ಅದು ನನ್ನಂತೆ ಅನ್ನುವಂತಹ ಒಂದು ದಯಾಭಾವ ಇಲ್ದಲೇ ನಾವು ಆ ಎತ್ತರಕ್ಕೆ ನಾವು ಏರೋದಕ್ಕೆ ಆಗೋದೇ ಇಲ್ಲ. ಬುದ್ಧಿಯೊಂದಿಗೆ ಸಂಬಂಧ ಇದ್ದರೆ ಹಿಂಸೆದು ಇಷ್ಟೊಂದು ಬುದ್ಧಿವಂತರು ಸೇರ್ಕೊಂಡು ಮಹಾಯುದ್ಧಗಳನ್ನು ಮಾಡ್ತಾ ಇರಲಿಲ್ಲ. ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನೋ ಹಾಗೆ ಇವತ್ತು ಬರೀ ಯುದ್ಧಗಳನ್ನೇ ಮಾಡ್ತಾ ಇದ್ದಾರೆ ಬುದ್ಧಿ ಇರೋರು. ಆದರೆ ಹೃದಯದಲ್ಲಿ ಒಂದು ಅಹಿಂಸೆಯ ಒಂದು ಅದಕ್ಕೇನಂತೀವಿ ಮೊಳಕೆ ಒಡಿಬೇಕು. ಅದು ಯಾವ ಭವದಲ್ಲಿ ಅಂದರೆ ಪುರೂರವನ ಭವದಲ್ಲಿ. ಪುರೂರವ ನಿಮಗೆ ಗೊತ್ತಿರ್ಬೋದು, ಶಾರ್ಟಾಗಿ ಹೇಳ್ತೀನಿ, ಯಾವುದು ದೊಡ್ಡದಾಗಿ ಹೇಳಕ್ಕೆ ಹೋಗಲ್ಲ. ಜಸ್ಟು ಏನು ಹೇಳಬೇಕು ಆಗಿದೆ ನನಗೆ ಅಂದರೆ, ಎಂತೆಂಥ ಭವಗಳನ್ನು ದಾಟಿ ಅವರು ಈ ಲೆವೆಲ್ಗೆ ಬಂದರು, ನಾವು ಕೂಡ ಅದನ್ನು ಸಾಧಿಸಬೇಕು, ಸಾಧಿಸೋಕ್ಕಾಗುತ್ತೆ ಅನ್ನೋದನ್ನು ನಾನಿವತ್ತು ಪ್ರಸ್ತುತಪಡಿಸೋಕ್ಕೆ ಇಷ್ಟಪಡ್ತೀನಿ. ಪುರೂರವ ನಿಮಗೆಲ್ಲ ಗೊತ್ತು, ಎಂಥವನವನು ಕಾಡಲ್ಲಿ ಬೇಟೆ ಆಡಿಕೊಂಡು ಮಾಂಸವನ್ನು ತಿಂದ್ಕೊಂಡು, ಬೇಟೆಯಾಡಿದ ಪ್ರಾಣಿಗಳ ಮಾಂಸವನ್ನು ತಿಂದ್ಕೊಂಡು ಜೀವಿಸ್ತಾ ಇದ್ದವನು. ಹಿಂಸೆ ಬಿಟ್ಟರೆ, ಕ್ರೌರ್ಯ ಬಿಟ್ಟರೆ ಅವನ ಜೀವನದಲ್ಲಿ ಇನ್ನೇನೂ ಇಲ್ಲ. ಅಂಥದ್ರಲ್ಲಿ ಒಂದು ದಿನ ಅವನಿಗೆ ಹೆಂಡತಿ ಜೊತೆ ಅವನು ಬೇಟೆ ಆಡ್ತಾ ಇರ್ತಾನೆ. ಬೆಳಿಗ್ಗೆಯಿಂದ ರಾತ್ರಿ ಸಾಯಂಕಾಲವರೆಗೂ ಯಾವುದೇ ಒಂದು ಬೇಟೆ ಅವತ್ತು ಸಿಗಲ್ಲ. ಯಾಕೆ ಅಂತಂದರೆ ಅಲ್ಲಿ ಒಬ್ಬರು ಮುನಿಗಳು ಬಂದಿರ್ತಾರೆ, ಇವನಿಗೆ ಗೊತ್ತಿಲ್ಲ, ಒಂದೇ ಒಂದು ಪ್ರಾಣಿ ಕೂಡ ಸಿಗಲ್ಲ. ಸೊ ಅವನಿಗೆ ಏನು ಮಾಡಬೇಕು ಅಂತ ಹೋಗ್ತಾ ಇರುವಾಗ ಪೊದೆನಲ್ಲಿ ಏನೋ ಸೌಂಡ್ ಆದಂಗೆ ಆಗುತ್ತೆ, 2 ಮಿನುಗುವ ಕಣ್ಣುಗಳು ಅವನಿಗೆ ಕಾಣುತ್ತೆ. ಅವನು ಇನ್ನೇನು ಹೊಡಿಬೇಕು ಆ ದಿಕ್ಕಿನಲ್ಲಿ ಬಾಣವನ್ನು, ಇವತ್ತಾದರೂ ಒಂದು ಸಿಕ್ತು ಅಂತ ಹೊಡಿಬೇಕು ಅಂತ ಇರುವಾಗ ಅವನ ಹೆಂಡತಿ ತಡಿತಾಳೆ, ತಡಿ ಅದು ಯಾವುದು ಪ್ರಾಣಿ ಕಾಣಿಸ್ತಾ ಇಲ್ಲ ಅಂತ ಹತ್ತಿರ ಹೋಗಿ ನೋಡಿದ್ರೆ ಅಲ್ಲಿ ಒಬ್ಬರು ಮುನಿಗಳು ಧ್ಯಾನಸ್ಥರಾಗ್ಬಿಟ್ಟಿರ್ತಾರೆ. ಆ ಪೊದೆನೆಲ್ಲ ಅವನಿಗೆ ಕಾಣಿಸಿರಲ್ಲ. ಆವಾಗ ಹತ್ತಿರ ಹೋಗಿ ಅವನು ನಮಸ್ಕಾರ ಮಾಡಿ, ಆವಾಗ ಅವ್ರ ಧ್ಯಾನ ಕಳೆದಿರುತ್ತೆ, ನೋಡ್ತಾರೆ, ಸದ್ಧರ್ಮ ವೃದ್ಧಿರಸ್ತು. ಅವನ ವೇಷ ಎಲ್ಲ ನೋಡಿ ಅವ್ರಿಗೆ ಗೊತ್ತಾಗತ್ತೆ ಅವನು ಬೇಡ ಅಂತ. ಸೊ ಅವನಿಗೆ ಅಹಿಂಸೆಯ ಮಹತ್ವವನ್ನೇ, ಪಂಚಪಾಪಗಳನ್ನು ಮಾಡಬಾರ್ದು, ಹಿಂಸೆ, ಸುಳ್ಳು, ಕಳ್ಳತನ, ಪರಿಗ್ರಹ, ಮತ್ತೊಂದೇನು ಕುಶೀಲ, ಇವೆಲ್ಲ ಬಿಡು ಅಂತ ಹೇಳ್ತಾರೆ. ಆನಂತರ ಎಲ್ಲ ಉಪದೇಶ ಕೇಳಿಸ್ಕೊತಾನೆ. ಯಾಕೆಂದರೆ ಅವನ ಆತ್ಮ, ನಮಗೆ ಯಾವಾಗ ಉಪದೇಶ ಕೇಳಿಸ್ಕೊಳ್ತೀವಿ ಧರ್ಮೋಪದೇಶ ಅಂದರೆ ನಮ್ಮ ಆತ್ಮ ಜಾಗೃತವಾಗಿರ್ತಾ ಇರುತ್ತೆ. ಆವಾಗ ಇಲ್ದಿದ್ರೆ ನಾವು ಸಂಸಾರದಲ್ಲೇ ಮುಳುಗ್ಬಿಟ್ಟಿರ್ತೀವಿ. ಸಂಸಾರದಲ್ಲಿ ಸಾಕಷ್ಟು ಸಂಕಷ್ಟ ಇರುತ್ತೆ, ಮನೆ ಇದ್ದೇ ಇರುತ್ತೆ. ಆದರೆ ಎಲ್ಲೆಲ್ಲಿ ಧರ್ಮೋಪದೇಶವನ್ನು ಕೇಳುವ ಅವಕಾಶ ಸಿಗುತ್ತೋ ಆ ಅವಕಾಶವನ್ನು ನಾವು ಕಳ್ಕೊಬಾರ್ದು. ಸೊ ಅವರು ಇದನ್ನೆಲ್ಲ ಉಪದೇಶ ಮಾಡಿ ಆವಾಗ ಅವ್ನಿಗೆ ಏನಾದರೂ ಒಂದು ವ್ರತ ತಗೋಬೇಕು ಅಂತ ಅನಿಸುತ್ತೆ. ಆವಾಗ ನನಗೂ ಏನಾದರೂ ಒಂದು ವ್ರತ ಕೊಡಿ ಸ್ವಾಮೀಜಿ ಅಂತ ಕೇಳಿದಾಗ, ಹಾಗಾದರೆ ನೀನು ಮಾಂಸ ಭಕ್ಷಣೆ ಮಾಡಬೇಡ ಅಂತ ಹೇಳ್ತಾರೆ. ಅವನ ವೃತ್ತಿನೇ ಅದು, ಅವ್ನು ಕಾಡಲ್ಲಿ ಇರ್ತಾನೆ, ಅದನ್ನು ಹೆಂಗೆ ಬಿಡೋಕ್ಕಾಗತ್ತೆ ಅವನು. ಇದು ಆಗಲ್ಲ ನನಗೆ ಕಷ್ಟ ಅಂದಾಗ, ಹೋಗಲಿ ನೀನು ಜೀವಮಾನ ಪರ್ಯಂತ ಒಂದು ಯಾವುದಾದ್ರೂ ಪ್ರಾಣಿದು ಮಾಂಸ ಬಿಡು, ಅದಕ್ಕೂ ಅವ್ನು ರೆಡಿ ಇಲ್ಲ. ಹೋಗಲಿ ಕಾಗೆ ಮಾಂಸ, ಕಾಗೆನ ಯಾರೂ ತಿನ್ನಲ್ಲ, ಸೊ ಕಾಗೆ ಮಾಂಸ ಬಿಡ್ತೀನಿ ಅಂತ, ಅದರಲ್ಲೂ ನೋಡಿ ಚೌಕಾಸಿ, ಕಾಗೆ ಮಾಂಸ ಬಿಡ್ತೀನಿ ಜೀವಮಾನ ಪರ್ಯಂತ ಅಂತ ಹೇಳ್ತಾನೆ ಅವನು. ಅದನ್ನು ಬಿಡ್ತಾನೆ. ಆದರೆ ನೋಡಿ, ಒಂದು ವ್ರತ ತಗೊಂಡ್ರೆ ಅದರ ಒಂದು ಸಾಧನಾ ಮಾರ್ಗದಲ್ಲಿ ಎಂತೆಂಥ ಸಂಕಷ್ಟ ಬರುತ್ತೆ ಅಂತಂದರೆ, ಅವನಿಗೆ ಯಾವುದೋ ಒಂದು ರೋಗ ಬರುತ್ತೆ, ಯಾವ್ಯಾವ ವೈದ್ಯರು ಬಂದು ಅವನು ಪಾಲಿಸ್ತಾ ಇರ್ತಾನೆ, ಅದನ್ನೇನು ತಿನ್ನಲ್ಲ, ಯಾರೂ ಸಾಮಾನ್ಯ ತಿನ್ನಲ್ಲ, ಅವನು ತಿಂತಾ ಇರಲ್ಲ. ಏನೇನು ಔಷಧ ಮಾಡಿದ್ರೂ ಅವನಿಗೆ ವಾಸಿ ಆಗಲ್ಲ. ಒಬ್ಬರು ವೈದ್ಯ ಬಂದು ಏನು ಹೇಳ್ತಾರೆ, ಕಾಗೆ ಮಾಂಸದಿಂದನೇ ಇದಕ್ಕೆ ಔಷಧಿ, ಅದನ್ನೇ ತಿನ್ನಬೇಕು ಅಂತ ಹೇಳ್ತಾರೆ. ಇದು ಟೆಸ್ಟಿಂಗ್ ಟೈಮ್. ಆದರೆ ಅವನು ನಾನು ವ್ರತ ತೊಗೊಂಡಿದ್ದೀನಿ ಮುನಿಗಳ ಹತ್ತಿರ ಅನ್ನೋದನ್ನು ಒಂದು ದೃಢವಾದ ಒಂದು ಸಂಕಲ್ಪದಿಂದ ಅವನು ತಿನ್ನಲ್ಲ. ಹಾಗೆಯೇ ಆ ರೋಗದಿಂದನೇ ಬಟ್ ಸಮಾಧಿಪೂರ್ವಕವಾಗಿ ಅವನ ಮರಣ ಆಗುತ್ತೆ. ಇದರ ಒಂದು ಫಲವಾಗಿ ಎಲ್ಲಿ ಹುಡ್ತಾನೆ ಅಂತಂದರೆ, ಎಲ್ಲಿ ಹೋಗಿರ್ಬೋದು ಈ ಸಾಮಾನ್ಯ ಬೇಡ, ಅವನು ಸೌಧರ್ಮ ಸ್ವರ್ಗದಲ್ಲಿ 33 ಸಾವಿರ ಆಯುಷ್ಯವನ್ನುಳ್ಳ, ಇದು ಮಹಾವೀರರ ಪೂರ್ವ ಭವಗಳು, ಅಲ್ಲಿಂದ ಬಂದು ಯಾರಾಗಿ ಹುಡ್ತಾನೆ ಗೊತ್ತಾ, ಅವನು ಕಾಡಿಗೆ ಹೋಗ್ತಾರಲ್ವ, ಅವಾಗ ಎಷ್ಟೊಂದು ರಾಜರು ಹೋಗ್ತಾರೆ ಅವ್ರ ಜೊತೆ, ನಾನು ಹೋಗ್ತೀನಿ ಅಂತ. ಇವನು ಹೋಗಿರ್ತಾನೆ, ಅವನಿಗೆ ತಾತ ಆಗಬೇಕು.
ಇವನು ಹೋಗಿರ್ತಾನೆ, ಆದರೆ ಆ ಸಂಕಷ್ಟಗಳನ್ನು ಅವನಿಗೆ ತಡ್ಕೊಳಕ್ಕಾಗಲ್ಲ. ಎಷ್ಟು ಸಾಧನೆ ಮಾಡಬೇಕು. ಋಷಭನಾಥರದ್ದು ನಿಮ್ಗೆ ಗೊತ್ತಿದೆ, 6 ತಿಂಗಳು ಅವ್ರು ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಆಹಾರಕ್ಕೂ ಹೋಗಲ್ಲ ಅವರು. ಹಣೆ ಬರ ಏನಿರುತ್ತೆ ಅದು ಅವ್ರು ಪಡೆದಿರ್ತಾರೆ. ಅವರವರ ಪುರುಷಾರ್ಥ ಅವರೇ ಮಾಡಬೇಕು. ಸೊ ಇಲ್ಲೇನಾಗ್ಬಿಡುತ್ತೆ, ಅವನೇನು ಮಾಡ್ತಾನೆ ಮರೀಚಿ ಕುಮಾರ, ಮಿಥ್ಯಾ ಮಾರ್ಗವನ್ನು ತನಗೆ ಯಾವ್ದು ಈಸಿ ಅದನ್ನು ಬೋಧಿಸೋಕ್ಕೆ ಶುರು ಮಾಡಿಬಿಡ್ತಾನೆ. ಈ ಜೈನ ಧರ್ಮ ಬಹಳ ಕಷ್ಟ. 22 ಪರೀಶಹಗಳನ್ನು ಸಹಿಸೋದು ಬಹಳ ಕಷ್ಟ. ಪರೀಶಹ ಅಂದರೆ ನಿಮಗೆ ಗೊತ್ತು, ದೇಹ ಮತ್ತು ಮನಸ್ಸಿಗೆ ಆಗುವ ಬಾಧೆಗಳು. ಬಟ್ ಏನಾಗುತ್ತೆ, ಕಾಯಕ್ಲೇಶ ಒಂದು ತಪ ಆಗಿರುತ್ತಲ್ಲ, ಶರೀರಕ್ಕೆ ಅವನು ಕಷ್ಟ ಕೊಟ್ಟಿರ್ತಾನಲ್ಲ, ಅದರದ ಒಂದು ಫಲವಾಗಿ ಬ್ರಹ್ಮ ಸ್ವರ್ಗದಲ್ಲಿ ಅವನು ಜನಿಸ್ತಾನೆ. ಇಲ್ಲಿ ಕೂಡ ತುಂಬ ಭೋಗ ಭಾಗ್ಯವನ್ನೆಲ್ಲ ಅನುಭವಿಸ್ತಾನೆ. ಭೋಗ ಭಾಗ್ಯವನ್ನು ಅನುಭವಿಸಿದ್ರೂ ನರಕಕ್ಕೆ ಹೋಗ್ತಾನೆ. ಯಾಕೆ ಅಂತಂದರೆ ಒಂದು ನಿಯಮ ಇದೆ. ನಿಯಮ ಏನು ಅಂದರೆ, ಎಂಥ ಚಕ್ರವರ್ತಿ ಆಗಲಿ ಅಥವಾ ಯಾರೇ ಆಗಲಿ ಭೋಗ ಭಾಗ್ಯಗಳನ್ನೆಲ್ಲ ಅನುಭವಿಸಿದ್ರು ಕಟ್ಟ ಕಡೆಯಲ್ಲಿ ದೀಕ್ಷಿತರಾದರೆ ಅವರಿಗೆ ಉನ್ನತ ಗತಿ. ಆದರೆ ಅವರು ಭೋಗ ಭಾಗ್ಯವನ್ನು ಅನುಭವಿಸ್ತಾನೆ ಸತ್ತೋದ್ರೆ ಗ್ಯಾರಂಟಿ ನರಕಕ್ಕೆ ಹೋಗ್ತಾರೆ. ಇದು ನಿಯಮ. ಈ ತ್ರಿಪೃಷ್ಟ ನರಕಕ್ಕೆ ಹೋಗ್ತಾನೆ, ನರಕದಿಂದ ಮತ್ತೆ ಬಂದು ಸಿಂಹ ಆಗಿಟ್ಟಿರ್ತಾನೆ, ಮತ್ತೆ ನರಕಕ್ಕೆ ಹೋಗ್ತಾನೆ, ಮತ್ತೆ ನರಕದಿಂದ ಬಂದು ಆವಾಗ ಯಾವುದು ಜಂಬೂ ದ್ವೀಪದ ಹಿಮವತ್ ಪರ್ವತದಲ್ಲಿ ಒಂದು ತೇಜಸ್ವಿಯಾದ ಸಿಂಹನಾಗಿ ಹುಟ್ಟುತ್ತಾನೆ. ಇಲ್ಲಿಂದ ಮತ್ತೆ ಆತ್ಮೋನ್ನತಿ ಶುರು ಆಗುತ್ತೆ. ನಿಮಗೆ ಗೊತ್ತಿರ್ಬೋದು, ಆ ಸಿಂಹ ಒಂದು ಜಿಂಕೆನ ಹೊಡೆದ್ಬಿಟ್ಟು ಅದರ ಮಾಂಸ ತಿನ್ನಬೇಕು ಅಂತ ಇರುವಾಗ ಆಕಾಶ ಮಾರ್ಗದಲ್ಲಿ ಇಬ್ಬರು ಚಾರಣ ಮುನಿಗಳು ಹೋಗ್ತಾ ಇರ್ತಾರೆ. ಅಮಿತಗತಿ ಅಜಿತಂಜಯ ಅಂತ. ಅವರು ಬಂದು ಆ ಸಿಂಹಕ್ಕೆ, ಅವ್ರಿಗೆ ಗೊತ್ತಾಗತ್ತೆ ಇದು ಮುಂದೆ ಉನ್ನತ ಗತಿಗೆ ಹೋಗುವ ಜೀವ ಅಂತ ಹೇಳಿ, ಹೇ ಸಿಂಹ, ನೀನೇನು ಕೆಲಸ ಮಾಡ್ತಾ ಇದೆಯಾ, ನೀನು ಹಿಂಸೆ ಮಾಡ್ತಿದ್ಯಾ, ನೀನು ಪುರೂರವನ ಭವನದಲ್ಲಿ ನೀನು ಸಾಯ್ತಾ ಇರುವಾಗಲೂ ಕೂಡ ನೀನು ಮಾಂಸ ಭಕ್ಷಣೆ ಮಾಡಿರಲಿಲ್ಲ. ನೀನು ಎಷ್ಟೊಂದು ಭೋಗ ಭಾಗ್ಯ, ನೀನು ತ್ರಿಪೃಷ್ಟನ ಭವದಲ್ಲಿ ನೀನು ಭೋಗ ಭಾಗ್ಯ ಅನುಭವಿಸಿದ್ಯಾ, ಮತ್ತು ನರಕಕ್ಕೆ ಹೋಗಿ ಎಲ್ಲ ಮಾಡಿದ್ಯಾ. ಇಷ್ಟೆಲ್ಲ ಆದರೂ ನಿನಗೆ ಆತ್ಮಬೋಧೆ ಆಗಿಲ್ವಲ್ಲ, ಇನ್ನೂ ಈ ಸಂಸಾರದಲ್ಲೇ ತಿರುಗ್ತಾ ಇರ್ತೀಯಾ, ಇನ್ನಾದರೂ ಎಚ್ಚೆತ್ಕೋ. ನೀವು ಕೇಳ್ಬೋದು, ಆ ಸಿಂಹಕ್ಕೆ ಇಷ್ಟೊಂದೆಲ್ಲ ಕೇಳೋ ಮೆಚುರಿಟಿ ಇತ್ತಾ? ನಮಗೇ ಇಲ್ಲಿ ಧರ್ಮಬೋಧೆ ಕೇಳೋರಿಲ್ಲ, ಇನ್ನು ಸಿಂಹಕ್ಕೆ ಎಷ್ಟು ನೋಡಿ. ಅದು ನಮ್ಮ ಕಾಲಲಬ್ಧಿ ಅಂತ ಅದಕ್ಕೆ ಹೇಳೋದು. ಆ ಟೈಮ್ ಬಂದಾಗ ಒಳ್ಳೆ ಟೈಮ್ ಅದು. ನಮ್ಮ ಜೀವನದಲ್ಲೂ ಅಷ್ಟೇ ಯೋಚನೆ ಮಾಡ್ತಾ ಇರ್ತೀವಿ, ಟೈಮ್ ಬರಬೇಕು, ಎಲ್ಲ ಟೈಮ್ ಬಂದಾಗ ಎಲ್ಲ ಸುಸೂತ್ರವಾಗಿ ಆಗುತ್ತೆ ಅಂತ ಹೇಳ್ತೀವಲ್ಲ, ಹಾಗೆ ಅದ್ರದಕ್ಕೆ ಆತ್ಮ ಜಾಗೃತಿ ಆಗ್ತಾ ಇರುತ್ತೆ, ಎಲ್ಲನೂ ಕೇಳಿಸ್ಕೊಳ್ಳುತ್ತದು. ಅದಕ್ಕೆ ಹಿಂದಿನ ಜನ್ಮದ ಎಲ್ಲ ಜ್ಞಾಪಕ ಬರುತ್ತೆ, ಅದ್ರ ಕಣ್ಣಿಂದ ಸುರಿಯುತ್ತೆ ನೀರು. ನಾನೆಲ್ಲ ಏನೇನು ಕರ್ಮ ಮಾಡಿದ್ದೆ ಏನೇನು ಅಂತೆಲ್ಲ ಬಂದು ಅದು ಕೊಂದಿರೋದನ್ನು ತಿನ್ನಲ್ಲ. ಹಾಗೆಯೇ ನಮೋಕಾರ ಮಂತ್ರ ಕೇಳ್ತಾ ಸಮಾಧಿಪೂರ್ವಕವಾಗಿ ಅದು ಪ್ರಾಣ ಬಿಡುತ್ತೆ. ನೋಡಿ, ಆ ಸಿಂಹನಂಥ ಪ್ರಾಣಿ ಭವದಲ್ಲಿ ಇದಾಗೋದು ಸಾಧ್ಯವಿದ್ದರೆ ಮನುಷ್ಯರಾಗಿ ನಮ್ಗೆ ಯಾಕೆ ಸಾಧ್ಯ ಆಗಲ್ಲ? ನಂತರ ಮತ್ತೆ ಸೌಧರ್ಮ ಸ್ವರ್ಗ, ನಾನು ಹೇಳಿದ್ನಲ್ಲ ಫಸ್ಟ್ ಸ್ವರ್ಗ, ಅಲ್ಲಿ ಸಿಂಹಕೇತುವಾಗಿ ಹುಟ್ಟಿ ಸ್ವರ್ಗದಲ್ಲಿ ಹುಟ್ಟಿದವ್ರಿಗೆ ಇನ್ನೇನು ಕೆಲಸ ಇರಲ್ಲ. ಅವರು ಅಕೃತ್ರಿಮ ಜಿನಚೈತ್ಯಾಲಯಗಳಿಗೆ ಹೋಗಿ ದೇವದರ್ಶನ ಮಾಡಿ ಇನ್ನೂ ಪುಣ್ಯ ಸಂಪಾದನೆ ಮಾಡ್ಬೋದು. ಅದನ್ನೆಲ್ಲ ಮಾಡಿಕೊಂಡು ಮತ್ತೆ ಇದು ಅಷ್ಟಿದ್ರೂ ಇನ್ನೂ ಆ ಲೆವೆಲ್ಗೆ ಹೋಗೋಕ್ಕಾಗಿಲ್ಲ. ಹೋಗೋದು ಬರೋದು ಆಗಿ ನಂದರಾಜನ ಭವದಲ್ಲಿ ತೀರ್ಥಂಕರ ನಾಮ ಪ್ರಕೃತಿ ಬಂಧ ಆಗುತ್ತೆ. ನಾಮ ಪ್ರಕೃತಿ ಅದು ಶರೀರ ರಚನೆಗೆ ಅದು ಬೇಕು. ನಾಮ ಪ್ರಕೃತಿಯ 93 ಭೇದಗಳಲ್ಲಿ ಇದು ತೀರ್ಥಂಕರ ನಾಮ ಪ್ರಕೃತಿ. ಆ ಪ್ರಕೃತಿ ಬಂಧ ಆದ್ರೇನೆ ತೀರ್ಥಂಕರರಾಗೋದು. ಸೊ ಅವಾಗ ಅದು ಬಂಧ ಆಗುತ್ತೆ. ಷೋಡಶಕರಣ ಭಾವನೆಗಳು, ಷೋಡಶಕರಣ ಪೂಜೆ ಮಾಡ್ತಿರತ್ತಾನೆ. ದರ್ಶನ ವಿಶುದ್ಧಿ, ವಿನಯ ಸಂಪನ್ನತ, ಶೀಲವ್ರತೇಶ್ವನ, ತೀಚಾರ, ಅಭೀಕ್ಷ್ಣ ಜ್ಞಾನೋಪಯೋಗ, ಸಾಧು ಸಮಾಧಿ, ಒಂದೊಂದು ಭಾವನೆಯನ್ನು ಅದು ಉತ್ಕೃಷ್ಟವಾದ ಭಾವನೆಗಳು. ಅದರ ನನಗೂ ಬರಲಿ ಅಂತ ನಾವು ಪೂಜೆ ಮಾಡೋದು, ಅರ್ಘ್ಯ ಕೊಡೋದು. ಏನು ಪುರೋಹಿತ್ರೆ, ಅಷ್ಟು ನಾವು ಪೂಜೆ ಮಾಡುವಾಗ ಅಷ್ಟು ಉತ್ಕೃಷ್ಟವಾದ ಭಾವನೆಯಿಂದ ನಾವು ಪೂಜೆ ಮಾಡಬೇಕು. ಆದರೆ ಅವರಿಗೆ ನ್ಯಾಚುರಲ್ ಆಗಿ ಆ ಭಾವನೆಗಳು ಬರುತ್ತೆ. ಜಗತ್ತಿನಲ್ಲಿರೋ ಜೀವಿಗಳಿಗೆಲ್ಲ ಒಳ್ಳೇದಾಗಲಿ. ಈ ತೀರ್ಥಂಕರತ್ವ ಅಂದರೆ ಹೇಗಿರುತ್ತೆ ಅಂತಂದರೆ, ಆ ತೀರ್ಥಂಕರರು ಜನಿಸ್ತಾರಲ್ಲ ಅವಾಗೆಲ್ಲ ವಿಶ್ವದ ಜೀವಿಗಳಿಗೆ ಒಂದು ಅನಿರ್ವಚನೀಯವಾದ ಆನಂದ ಆಗುತ್ತೆ ಅಂತ ಹೇಳ್ತಾರೆ. ಈವನ್ ನರಕದಲ್ಲಿರೋ ಜೀವಿಗಳಿಗೂ ಕೂಡ, ಅಂದರೆ ಎಷ್ಟಿರ್ಬೋದು ಅವ್ರದ್ದು ವೈಬ್ರೇಷನ್. ನರಕದಲ್ಲಿರೋದು ದುಃಖ, ಅತಿ ದುಃಖ, ಮಹಾನ್ ದುಃಖ, ಅದು ಬಿಟ್ಟರೆ ಏನೂ ಇಲ್ಲ. ಅಂಥ ಜೀವಿಗಳಿಗೂ ಒಂದು ಕ್ಷಣ
ಅನಿರ್ವಚನೀಯವಾದ ಆನಂದ ಆಗುತ್ತೆ ಅಂತಂದರೆ ಆ ತೀರ್ಥಂಕರತ್ವದ ಮಹಿಮೆ ಏನು ಹೇಳಬೇಕು. ಸೊ ಇಲ್ಲಿ ತೀರ್ಥಂಕರ ಪ್ರಕೃತಿ ಬಂಧ ಆಗುತ್ತೆ. ನಂತರ ಆ ಬಂಧ ಆದಮೇಲೆ ಮತ್ತೆ ಅವರು ಅಲ್ಲಿ ಮರಣ ಹೊಂದಿ ಎಲ್ಲಿ ಅಚ್ಯುತ ಸ್ವರ್ಗ, ಆರಣ ಅಚ್ಯುತ ಲಾಸ್ಟ್ ಸ್ವರ್ಗ, 16ನೇ ಸ್ವರ್ಗದಲ್ಲಿ ದೇವನಾಗಿ ಜನಿಸ್ತಾರೆ. ಆ ದೇವನೇ ಬಂದು ಮಹಾವೀರನಾಗಿ ಜನಿಸೋದು. ನೋಡಿ ಅವ್ರು ಎಷ್ಟು ಸಾಧನೆ ಮಾಡಿದ್ದಾರೆ. ಸಾಧನಾ ಮಾರ್ಗದಲ್ಲಿ ಯಾವಾಗಲೂ ಅಷ್ಟೇ, ನಾವು ಏನಾದರೂ ಸಾಧಿಸಕ್ಕೆ ಹೊರಟ್ರೆ ಅನೇಕ ಅಡೆತಡೆಗಳು ಬರ್ತವೆ, ಯಾವುದು ಸುಸೂತ್ರ ಇಲ್ಲ. ಆದ್ರೂ ಬಿಡದಲೆ ನಾವು ನಮ್ಮ ಪುರುಷಾರ್ಥವನ್ನ ಮಾಡ್ತಾನೆ ಇರಬೇಕು. ಆ ಒಂದು ಜೀವ ತ್ರಿಶಲಾದೇವಿಯ ಗರ್ಭಕ್ಕೆ ಬರಬೇಕು ಅಂತಂದ್ರೆ ಆ ಒಂದು ತಾಯಿ, ಆ ಒಂದು ಮಾತಾಪಿತೃಗಳ ಪುಣ್ಯ ಹೇಗಿರ್ಬೇಕು. ತೀರ್ಥಂಕರರ ಮಾತಾಪಿತೃಗಳಾಗೋದು ಅಂದ್ರೆ ಏನು ಸಾಮಾನ್ಯ ಅಲ್ಲ. ಅವರು ಆಸನ್ನ ಭವ್ಯರು. ಅವರು ಕೂಡ 1-2-3 ಜನ್ಮದಲ್ಲೇ ಅವರು ಕೂಡ ಮೋಕ್ಷಕ್ಕೆ ಹೋಗೋರು ಇದ್ದಾರೆ. ಈ ಗರ್ಭ ಕೂಡ ಒಂದು ವಿಶೇಷತೆ. ಆ ಗರ್ಭ ಈ ತೀರ್ಥಂಕರದ್ದೇ ಎಂಥದ್ದು, ವಜ್ರ ವೃಷಭ ನಾರಾಜ ಸಂಹನನ ಅಂದ್ರೆ ಎಂಥ ಸ್ಟ್ರಾಂಗ್ ಬಾಡಿ, ಅಂಥ ಸ್ಟ್ರಾಂಗ್ ಭ್ರೂಣನ ಇಟ್ಕೊಳ್ಬೇಕು ಅಂತಂದ್ರೆ ಎಂಥ ಸ್ಟ್ರಾಂಗ್ ಗರ್ಭ ಬೇಕು ಅಲ್ವಾ. ಸೊ ಈ ತಾಯಿ ತ್ರಿಶಲಾ ಮಾತೆ ತಾಯಿಯ ಒಂದು ಮಹತ್ವ, ತೀರ್ಥಂಕರ ತಾಯಿಯ ಮಹತ್ವವನ್ನ ಮಾನತುಂಗಾಚಾರ್ಯರು ಭಕ್ತಾಮರ ಸ್ತೋತ್ರದಲ್ಲಿ ಹೇಳಿದ್ದಾರೆ. ಅವರು ಆದಿನಾಥರ ಬಗ್ಗೆ ಹೇಳಿದ್ರು, ಬಟ್ ಎಲ್ಲ ತೀರ್ಥಂಕರ ಮಾತಿನೂ ಶ್ರೇಷ್ಠನೇ. ನಿಮಗೆ ಗೊತ್ತಿರ್ಬೋದು ಅದು. ಸ್ತ್ರೀಣಾಂ ಶತಾನಿ ಶತಶೋ ಜನಯಂತಿ ಪುತ್ರಾನ್ ನಾನ್ಯಾಸುತಂ ತ್ವದುಪಮಂ ಜನನೀ ಪ್ರಸೂತಾ ಸರ್ವಾದಿಶೋ ದಧತಿ ಭಾನಿ ಸಹಸ್ರರಶ್ಮಿಂ ಪ್ರಾಚೇವ ದಿಕ್ಚನಯತಿ ಸ್ಫುರದಂ ಶುಜಾಲಂ. ಇದರ ಅರ್ಥ ಏನು ಅಂತಂದ್ರೆ, ಈ ಜಗತ್ತಿನಲ್ಲಿ 100 ತಾಯಂದಿರು 100 ಪುತ್ರರಿಗೆ ಜನ್ಮವನ್ನಿತ್ತಿರ್ಬೋದು, ಆದ್ರೆ ಮಾತೆ ನಿನ್ನಂತಹ ಪುತ್ರನಿಗೆ ಯಾರೂ ಕೂಡ ಜನ್ಮವನ್ನ ನೀಡಲಿಲ್ಲ ಇಲ್ಲಿವರೆಗೂ. ಎಲ್ಲರ ಮಕ್ಕಳು ತೀರ್ಥಂಕರಾಗ್ಬಿಟ್ಟಿದಾರ? ಇಲ್ಲ. ಸೂರ್ಯನು ಪೂರ್ವ ದಿಕ್ಕಿನಲ್ಲಿಯೇ ಉದಯಿಸಿದರೂ ಕೂಡ ಸೂರ್ಯನ ಕಿರಣಗಳು ಎಲ್ಲ ದಿಕ್ಕಿನಲ್ಲೂ ಪಸರಿಸುತ್ತೆ, ಹೌದು ತಾನೆ? ಒಂದೇ ದಿಕ್ಕಿಗೇನು ಕೊಡಲ್ಲ. ಆದರೆ ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ಮಾತ್ರ ಉದಯಿಸುವನು. ಹಾಗೇನೆ ತೀರ್ಥಂಕರರಾದವರು ಆ ಗರ್ಭದಲ್ಲೇ ಜನ್ಮ ತಾಳ್ತಾರೆ ಹೊರತು ಎಲ್ಲರ ಗರ್ಭದಲ್ಲಿ ಅವರು ಜನ್ಮ ತಾಳೋದಕ್ಕೆ ಸಾಧ್ಯವಿಲ್ಲ ಅಂತ ಮಾನತುಂಗರು ಬಹಳ ಒಂದು ಭಕ್ತಿಯಿಂದ ತೀರ್ಥಂಕರ ಮಾತೆಯ ಒಂದು ಪ್ರಶಂಸೆಯನ್ನು ಮಾಡಿದ್ದಾರೆ. ನಾವು ಕೂಡ ಮಕ್ಕಳು ಏನಾದ್ರು ಸಾಧನೆ ಮಾಡಿದ್ರೆ ಅಂತೀವಲ್ವ, ಇವ್ರ ಅಪ್ಪ ಅಮ್ಮ ಏನು ಪುಣ್ಯ ಮಾಡಿದ್ರು ಅಂತ ಅಂತೀವೋ ಇಲ್ವ. ಹಾಗೆ ಆಚಾರ್ಯರು ಅವರನ್ನು ಕೊಂಡಾಡಿದ್ದಾರೆ. ಈ ತಾಯಿ ಇವ್ರದ್ದು ಏನೇನು ಒಂದಂದ್ರೆ ಕೆಲವೊಂದು ವಿಷಯ ನಾವು ತಿಳ್ಕೊಳ್ಬೇಕು. ತೀರ್ಥಂಕರರು ಅವರ ತಂದೆ ತಾಯಿಯರಿಗೆ ಏಕಮಾತ್ರ ಪುತ್ರ. ಯಾಕೆ ಅಂತಂದ್ರೆ ಅವ್ರು ಹುಟ್ಟಿದ ಮೇಲೆ ತಂದೆ ತಾಯಿ ಅವರು ಸಿದ್ಧಾರ್ಥರಾಜ ತ್ರಿಶಲಾದೇವಿ ಅವರು ಬ್ರಹ್ಮಚರ್ಯ ವ್ರತವನ್ನ ಪಾಲಿಸ್ತಾರೆ. ಅವರು ಸ್ನೇಹಿತರಂತೆ ಇರ್ತಾರೆ. ಸೊ ಒಂದು ಶ್ರೇಷ್ಠವಾದ ಬ್ರಹ್ಮಚರ್ಯ ವ್ರತದಿಂದಲೇ ಅವರಿಗೆ ಮುಂದೆ ಉನ್ನತ ಗತಿಗಳು ಅವರಿಗೆ ದೊರೀತಾ ಹೋಗತ್ತೆ. ಬಟ್ ಕೆಲವೊಂದು ವಿಷಯ ನಾವು ಏನು ಜ್ಞಾಪಕ ಇಟ್ಕೋಬೇಕು ಅಂದ್ರೆ, ಹುಟ್ಟುವಾಗಲೇ 3 ಜ್ಞಾನಗಳು ಎಲ್ಲ ತೀರ್ಥಂಕರರಿಗೆ ಅವ್ರಿಗೆ ಮಗುಗೆ ಇರುತ್ತೆ. ಮತಿ, ಶ್ರುತ, ಅವಧಿ 3 ಜ್ಞಾನಗಳು ಅವರಿಗೆ ಇರುತ್ತೆ. ಮತ್ತು ಅವರು ಯಾವಾಗ ದೀಕ್ಷೆ ತಗೊಳ್ತಾರಲ್ಲ, ದೀಕ್ಷೆ ತಗೊಂಡಾಗ ಅವರಿಗೆ ಯಾವಾಗ ಸಮಸ್ತ ಬಾಹ್ಯ ಪರಿಗ್ರಹಗಳನ್ನು ಅವರು ತೊರೀತಾರೆ, ಆವಾಗ ಮನಃಪರ್ಯಾಯ ಜ್ಞಾನ ಪ್ರಾಪ್ತಿಯಾಗ್ಬಿಡುತ್ತೆ. ಮನಃಪರ್ಯಾಯ ಅಂದ್ರೆ ಎಲ್ಲರ ಮನಸ್ಸನ್ನು ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಸೊ ಮನಃಪರ್ಯಾಯ ಜ್ಞಾನ ಅವರಿಗೆ ಪ್ರಾಪ್ತವಾಗಿ ಬಿಡುತ್ತೆ. ಈ ಥರ ಇದೆ. ಮಹಾವೀರರು ಅವರು ಬೆಳೆಯುವಾಗ ಇವ್ರಿಗೆ ತೀರ್ಥಂಕರರ ಎಲ್ಲರಿಗೂ ಅಷ್ಟೇ, ಅವರಿಗೆ ಎಲ್ಲ ವಸ್ತುಗಳು ದೇವಲೋಕದಿಂದನೇ ಬರ್ತಾ ಇರುತ್ತೆ. ಅದು ಆಹಾರ ಆಗಿರ್ಬೋದು, ಆಭೂಷಣ ಆಗಿರ್ಬೋದು, ಆಭರಣ ಆಗಿರ್ಬೋದು, ಭೋಗೋಪಭೋಗಗಳು. ಹಿಂಗೆ ಅರಮನೆಯಲ್ಲಿ ಅವ್ರ ಮನೆ ಎಷ್ಟು ಅಂತಸ್ತಿಂದಿರುತ್ತೆ, ಆ ವೈಭವ, ನಂದ್ಯಾವರ್ತದ ಒಂದು ವೈಭವ ಎಲ್ಲನೂ ಇದೆ. ಅಷ್ಟು ಭೋಗ ಭಾಗ್ಯಗಳ ಮಧ್ಯೆ ಬೆಳೆದ್ರೂ ಕೂಡ ಮಹಾವೀರರಿಗೆ ಆ ವೈರಾಗ್ಯ ಭಾವ ಯಾವಾಗಲೂ ಇರುತ್ತೆ. ಯಾಕೆ ಅಂತಂದ್ರೆ ಆ ಅವಧಿ ಜ್ಞಾನ ಇರುತ್ತಲ್ಲ, ಅವ್ರಿಗೆ ಯಾವಾಗಲೂ ಪೂರ್ವ ಜನ್ಮದ ಸ್ಮರಣೆ, ತಾವೇನೇನು ಕಷ್ಟಪಟ್ಟಿದ್ದು ಎಲ್ಲ ಇರುತ್ತೆ. ಮತ್ತೆ
ಆಗಿನ ಕಾಲದ ಒಂದು ಪರಿಸ್ಥಿತಿಯನ್ನು ನೋಡೋಣ. ಆಗಿನ ಕಾಲದ ಸಾಮಾಜಿಕ, ನಮಗೆ ಏನಾದರೂ ನಮ್ಮ ಮೇಲೆ ಎಫೆಕ್ಟ್ ಆದರೆ ನಮ್ಮ ಸುತ್ತಮುತ್ತ ಇರೋದೂ ನಮ್ಗೆ ಎಫೆಕ್ಟ್ ಆಗುತ್ತೆ, ಪರಿಸರದ ಎಫೆಕ್ಟು. ಇವತ್ತು ನಮ್ಮ ಮಕ್ಕಳಿಗೆಲ್ಲ ಆನ್ಲೈನು, ಇಂಟರ್ನೆಟ್ಟು, ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಎಷ್ಟಾಗ್ತಾ ಇದೆ, ಎಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ಇಲ್ಲಿ ಏನಾಗ್ತಾ ಇದೆ ಇವ್ರದ್ದು, ಇಲ್ಲಿ ಸೋಷಿಯಲ್ ಎಫೆಕ್ಟ್ ಏನಿತ್ತು ಅಂತಂದರೆ, ಆವಾಗ ಅಲ್ಲಿ ಗಣ ಇಲ್ಲಿ ಹೆಂಗೆ ರಾಜ್ಯ ಅಂತ ಹೇಳ್ತೀವಲ್ಲ, ಆವಾಗ ಗಣಗಳು ಇರ್ತಿದ್ವು. ಆ ಗಣಗಳ ಮಧ್ಯೆ ಆವಾಗ ಇವ್ರು ಇದ್ದಿದ್ದು ಯಾವ ಸೆಂಚುರಿ? ಕ್ರಿಸ್ತಪೂರ್ವ 6ನೇ ಶತಮಾನ. ಇವ್ರದ್ದು 599, ಐತಿಹಾಸಿಕ ಪುರುಷ ಇವರು. 598-99 ಜನನವಾದ ಕಾಲ. ಸೊ ಆ ಕಾಲದಲ್ಲಿ ಏನಿತ್ತು? ಅಶಾಂತಿ ಇತ್ತು, ಅಸೂಯೆ ಇತ್ತು ಜನರ ಮಧ್ಯ. ಹೀಗೆ ನಾನೇ ಮೇಲು ಗಣಗಳ ಮಧ್ಯೆ ಯುದ್ಧ ಆಗ್ತಿತ್ತು. ಎಲ್ಲರಿಗೂ ನಾನೇ ಪವರ್ಫುಲ್ ಅಂತ ತೋರಿಸ್ಕೊಳ್ಬೇಕಲ್ಲ, ಈ ಥರ ಎಲ್ಲ ಯುದ್ಧ ಆಗ್ತಾ ಇತ್ತು. ಮತ್ತೆ ಈ ಹಿಂಸೆ ಎಲ್ಲ ನೋಡ್ತಾ ಇದ್ರು ಅವರು. ಮತ್ತೆ ಧಾರ್ಮಿಕ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಅಲ್ಲಿ ವೈದಿಕ ಸಂಪ್ರದಾಯ ಆವಾಗ ಜಾಸ್ತಿ ಇತ್ತು. ಯಜ್ಞ ಯಾಗಾದಿಗಳನ್ನ ಶ್ರೀಮಂತರೇ ಮಾಡ್ತಾ ಇದ್ದಿದ್ದು. ಯಜ್ಞ ಯಾಗಾದಿಗಳಿಗೆ ಈಗ ರಾಜಸೂಯ ಯಜ್ಞ, ಅಶ್ವಮೇಧ ಯಜ್ಞ ಅಂದ್ರೆ ಅಶ್ವಗಳನ್ನೇ ಬಲಿ ಕೊಡೋದು ಯಜ್ಞ. ಅದನ್ನೆಲ್ಲ ಯಾರು ಮಾಡೋಕ್ಕಾಗತ್ತೆ? ಶ್ರೀಮಂತರಲ್ದಲೆ ಯಾರೂ ಮಾಡೋಕ್ಕಾಗಲ್ಲ. ಸೊ ಇವರೇ ಯಜ್ಞ ಯಾಗಾದಿಗಳನ್ನ ಮಾಡೋದು, ಮತ್ತೆ ಪ್ರಾಣಿ ಬಲಿ ಕೊಡೋದು, ಕೆಲವೊಂದು ಕಡೆ ನರಬಲಿ ಕೂಡ ಕೊಡ್ತಾ ಇದ್ರು. ಇದನ್ನೇ ಧರ್ಮ ಅಂತ ಬಿಂಬಿಸ್ತಾ ಇದ್ರು. ಮತ್ತೆ ಧರ್ಮದ ಹೆಸರಲ್ಲಿ ಹೂ ವಿಲ್ ಬಿ ಮೋಸ್ಟ್ ಪವರ್ಫುಲ್, ರಿಚ್, ಅವರೇ ಧರ್ಮವಂತರು. ಅವರು ಏನು ಮಾಡ್ತಾರೆ ಅದನ್ನ ಪ್ರಶ್ನಿಸೋ ಧೈರ್ಯ ಯಾರಿಗೂ ಇರ್ತಾ ಇರಲಿಲ್ಲ. ಸೊ ಜನ ಕನ್ಫ್ಯೂಸ್ ಆಗ್ತಾ ಇದ್ರು, ಯಾವುದು ಧರ್ಮ? ಬಲಿ ಕೊಡೋದು ಧರ್ಮನೇ, ಅದನ್ನ ಕೇಳೋ ಧೈರ್ಯ ಯಾರಿಗೂ ಇರಲಿಲ್ಲ. ಮತ್ತೆ ಸ್ತ್ರೀಯರಿಗೆ, ಶೂದ್ರರಿಗೆ ಅವಾಗ 4 ಚತುರ್ವರ್ಣ ಗೊತ್ತಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವಿತ್ತು. ಸ್ತ್ರೀಯರಿಗಾಗ್ಲಿ ಶೂದ್ರರಿಗಾಗ್ಲಿ ಏನೂ ಇಂಪಾರ್ಟೆನ್ಸ್ ಇರಲಿಲ್ಲ. ಶಿಕ್ಷಣ ಕೂಡ ಕೊಡ್ತಾ ಇರಲಿಲ್ಲ ಅವಾಗ. ಈ ತರಹದ ಒಂದು ಪರಿಸ್ಥಿತಿ ಅವಾಗ ಇತ್ತು. ನೀನು ಇದನ್ನೆಲ್ಲ ನೋಡ್ತಾ ಇದ್ರು ಮಹಾವೀರರು, ಅಬ್ಸರ್ವ್ ಮಾಡ್ತಾ ಇದ್ರು. ಧರ್ಮ ಅಂದ್ರೆ ಏನು ಅಸಲಿಗೆ? ಧರ್ಮ ಅಂದ್ರೆ ಸರಳತೆ, ಸಮನ್ವಯತೆ, ಸಹೃದಯತೆ ಅಲ್ವಾ? ನಾವು ದರ್ಪ ತೋರಿಸಿದ್ರೆ, ದಬ್ಬಾಳಿಕೆ ತೋರಿಸಿದ್ರೆ ಅದು ಧರ್ಮ ಆಗುತ್ತಾ ಅನ್ನುವಂತಹ ವಿಚಾರಗಳು ಅವ್ರಿಗೆ ಬರ್ತಾ ಇತ್ತು. ಇದೆಂತ ಧರ್ಮ? ಹಾಗೆ ಅವ್ರ ಮನಸ್ಸಿನಲ್ಲಿ ವಿಚಾರ ಬರ್ತಾ ಇತ್ತು. ಇದು ಒಂದು ಚುಟ್ಕ ನಾನು ಬರ್ದಿದ್ದೀನಿ. ಧರ್ಮವೆಂಬುದು ಅಲ್ಲ ಬಾಹ್ಯ ವೇಷ, ಧರ್ಮವೆಂಬುದು ಅಲ್ಲ ಬಾಹ್ಯ ವೇಷ, ಇದು ಅಂತರಂಗದ ಆದೇಶ. ದಶಲಕ್ಷಣಗಳ ಸಮಾವೇಶ, ಬಿಡಿಸುವುದು ಎಲ್ಲ ಮೋಹಪಾಶ. ಇದು ಧರ್ಮ ಅಲ್ವಾ? ದಶಲಕ್ಷಣಗಳು, ಧರ್ಮದ 10 ಲಕ್ಷಣಗಳು ದಶಲಕ್ಷಣ ಪರ್ವದಲ್ಲಿ ನಾವು ಮಾಡ್ತೀವಿ. ಉತ್ತಮ, ಕ್ಷಮ, ಮಾರ್ಧವ, ಆರ್ಜವ, ಶೌಚ, ಸತ್ಯ, ಸಂಯಮ, ತಪಸ್, ತ್ಯಾಗ, ಕಿಂಚನ್ಯ, ಬ್ರಹ್ಮಚರ್ಯಾಣಿ ಧರ್ಮ. ಇದನ್ ಬಿಟ್ರೆ ಬೇರೆ ಧರ್ಮ ಇಲ್ಲ. ನಿನ್ ಮನಸ್ಸಲ್ಲಿ ಕ್ಷಮೆ ಇಲ್ಲ, ಮೃದುತ್ವ ಇಲ್ಲ, ಶಾಂತಿ ಇಲ್ಲ, ಸಹನೆ ಇಲ್ಲ, ಎಲ್ಲ ಕಷಾಯದಿಂದ ನೀನ್ ತುಂಬ್ಕೊಂಡಿದ್ಯಾ ಅಂದ್ರೆ ನಿನ್ ಧರ್ಮ ಹೆಂಗೆ? ಧರ್ಮ ಅಂದ್ರೆ ದಬ್ಬಾಳಿಕೆ ಅಲ್ಲ ಇನ್ನೊಬ್ರ ಮೇಲೆ. ನೀನು ಅದರಿಂದ ಮಹಾವೀರರು ಬಹಳ ಚಿಂತನೆ ಮಾಡ್ತಾ ಇದ್ರು. ಈ ತರ ಲೋಕದ ಜನರು ಇಷ್ಟು ದುಃಖದಲ್ಲಿ ಮುಳುಗಿದಾರಲ್ಲ, ಇವ್ರಿಗೆ ಹೆಂಗೆ ಶಾಂತಿ ಸಮಾಧಾನ ಸಿಗುತ್ತೆ ಅಂದ್ರೆ ಲೋಕ ಕಲ್ಯಾಣದ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ರು. ತಮ್ಮ ಒಂದು ಆತ್ಮೋದ್ಧಾರದ ಬಗ್ಗೆ, ನಾನು ಎಷ್ಟು ಕಾಲ ಇದೇ ರೀತಿ ನಾನು ಭವಗಳಲ್ಲಿ ಸುತ್ತುತ್ತಾ ಇರಲಿ, ನನಗೆ ಒಂದು ಶಾಶ್ವತವಾದ ಸುಖ ಬೇಡವಾ ಅಂತ ಅದನ್ನು ಯೋಚನೆ ಮಾಡ್ತಾ ಇದ್ರು. ಸೊ ಇವರು ಮಹಾಪುರುಷರು. ಯಾಕೆ ಅಂತಂದ್ರೆ ಇವಾಗ ಈ ಸಾಮಾಜಿಕ ಸಮಸ್ಯೆಗಳು ಬೇಕಾದಷ್ಟು ಇರ್ಬೋದು, ಎಷ್ಟೊಂದು ಜನ ನಾವು ನೋಡ್ತೀವಿ. ಆದ್ರೆ ಯಾರೆಲ್ಲನ ಹಾಳಾಕೊಂಡೋಗ್ಲಿ, ನಾನು, ನನ್ನ ಸಂಸಾರ, ನಮ್ಮ ಮನೆ ಚೆನ್ನಾಗಿದ್ರೆ ಆಯ್ತು, ನಮ್ದು ದೃಷ್ಟಿ ಅಷ್ಟೇ. ನಾವು ಆರ್ಡಿನರಿ ಪೀಪಲ್. ಮಹಾಪುರುಷರು ಹೆಂಗೆ ಅಂತಂದ್ರೆ ಶ್ರೀಗಂಧದ ಕೊರಳಿನ ಹಾಗೆ ಇರ್ತಾರಂತೆ. ಪರೋಪಕಾರಾರ್ಥಂ ಇದಂ ಶರೀರಂ ಅಂತ. ಶ್ರೀಗಂಧ ನೋಡಿ, ತೇಯ್ದ್ರೂ ಕಮ್ಮಂತ ಇರುತ್ತೆ. ನಾವು ಭಗವಂತನ ಅಭಿಷೇಕಕ್ಕೆ ತೇಯ್ತೀವಿ, ಯಾರನ್ನಾರು ತೇಯ್ದ್ರೆ ಅವ್ರಿಗೆ ಕಷ್ಟ ಆಗುತ್ತಲ್ವ, ಆದ್ರೆ ಅವರು ತೇಯ್ದ್ರೂ ಗಮ್ಮನತೆ, ಸುಟ್ರು ಗಮ್ಮನತೆ. ನೀವು ಪುಡಿ ಪೌಡ್ರು ಮಾಡಿ ಬೇಕಾರೆ ಕೊಟ್ಟಿದ್ರು ಅದು ಗಮ್ಮನತೆ. ಹಾಗೆ ಮಹಾಪುರುಷರು ಲೋಕ ಸಂರಕ್ಷಣಾರ್ಥವಾಗಿ ತಮ್ಮ ಜೀವನವನ್ನೇ ಸಹಿಸ್ತಾರೆ. ಈ ತರ ಸಾಮಾಜಿಕ ಸಮಸ್ಯೆ ಅಂತಂದ್ರೆ ಬೇಕಾದ್ರೆ ನಮ್ಮ
ಮಿನಿಸ್ಟ್ರುಗಳಾಗಲಿ ನಮ್ಮ ಏನು ಮಾಡ್ಬಿಡ್ತಿದ್ರು, ಒಂದು ಕಮಿಟಿ, ಈ ಏನು ಸಾಮಾಜಿಕ ಸಮಸ್ಯೆ ಇದೆ ಒಂದು ನಿಯೋಗವನ್ನು ಅವರು ರಚಿಸ್ಬಿಡ್ತಾರೆ. ಎಲ್ಲ ಸ್ಟಡಿ ಮಾಡ್ರಿ ಅಂತ ಕಮಿಟಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸು. ಅವ್ರು ಏನು ಪರಿಹಾರನೂ ಕಂಡುಹಿಡಿಯಲ್ಲ, ಮಣ್ಣು ಕಂಡುಹಿಡಿಯಲ್ಲ, ಸುಮ್ಮನೆ ಇವರು ಜನರ ಕಣ್ಣೊರ್ಸಕ್ಕೆ ಒಂದು ಕಮಿಟಿ ಮಾಡಿರ್ತಾರೆ. ಅಥವಾ ಮಹಾವೀರರು ಇದನ್ನ ಸ್ಟಡಿ ಮಾಡೋಕ್ಕೆ ಯಾವುದೇ ಯೂನಿವರ್ಸಿಟಿಗೆ ಹೋಗಿ PhD ತಗೊಳ್ಲಿಲ್ಲ. ಅವರು ಸ್ವ ಅಧ್ಯಾಯ, ಧ್ಯಾನ, ತಪಸ್ಸು, ಈ ರೀತಿಯಾಗಿ ಅವರು ಬಹಳ ಡೀಪ್ ಆಗಿ ಸಾಮಾಜಿಕ ಪರಿಸ್ಥಿತಿಯನ್ನ ಕೂಡ ಅವರು ಗಮನಿಸ್ತಾ ಇರ್ತಾರೆ. ಸೊ ಅವ್ರೇನ್ ಯೋಚನೆ ಮಾಡ್ತಾರೆ ಅಂತಂದ್ರೆ, ನಾನಿನ್ ಸಂಸಾರದಲ್ಲಿ ಇನ್ನೇ ಸಿಕ್ಕಾಕೊಳ್ಬಾರ್ದು, ಮದುವೆ ಆಯ್ತು ಅಂದ್ರೆ ಮುಗೀತು, ಹೆಂಡತಿ ಮಕ್ಕಳು ಎಲ್ಲ ಮೋಹ ಮತ್ತೆ ಶುರು ಆಗತ್ತೆ. ಸೊ ಆ ಥರ ಅವರು ಡಿಸೈಡ್ ಮಾಡಿಬಿಟ್ಟು ಈ ನಿರ್ಧಾರವನ್ನ ತಂದೆ ತಾಯಿಗಳಿಗೆ ತಿಳಿಸ್ತಾರೆ. ಬೇಜಾರಾಗುತ್ತೆ, ಯಾವ ತಂದೆ ತಾಯಿಗೆ ತಾನೇ ಅಷ್ಟೊಂದು, ಅದು ಭೋಗ ಭಾಗ್ಯ, ಶ್ರೀಮಂತರ ಮನೆಯವರು, ಆಗ್ಲೇ ಒಳ್ಳೆ ಸುಂದರನಾದ ರಾಜ್ಕುಮಾರ, ಎಲ್ಲ ಹೆಣ್ಣು ಕೊಡಕ್ಕೆ ಎಲ್ಲ ರಾಜ್ಕುಮಾರಿಯರೆಲ್ಲ ರೆಡಿ ಇರ್ತಾರಲ್ಲೆಲ್ಲ. ಸೊ ಬಹಳ ಬೇಜಾರಾಗುತ್ತೆ. ಆದ್ರೂ ಸಿದ್ಧಾರ್ಥ ಮಹಾರಾಜ ಒಂಥರ ಆಕ್ಸೆಪ್ಟ್ ಮಾಡ್ಕೊಳ್ತಾನೆ. ನನ್ನ ಮಗನಿಗೆ ಇಷ್ಟು ಉದಾತ್ತವಾದ ಆಕಾಂಕ್ಷೆಗಳಿವೆ ಅಂತ ಹೇಳಿ ಅವನು ಅದನ್ನ ಒಪ್ಕೊಳ್ತಾನೆ. ಇಷ್ಟ ಇರಲ್ಲ, ಬಟ್ ಹಿ ವಿಲ್ ಅಗ್ರಿ. ನಾವು ಕೆಲವೊಂದ್ಸಲ ನಮ್ಮ ಮಕ್ಕಳು ಏನಾದರೂ ನಮ್ಗಿಷ್ಟ ಇಲ್ಲದೆ ಇದ್ರು ಮುಂದೆ ಅವ್ರ ಲೈಫ್ ಒಳ್ಳೇದಾಗಂಗಿದ್ರೆ ಆಗ್ಲಿ ಅಂತ ಒಪ್ಕೊಳ್ತೀವಲ್ಲ, ಹಾಗೆ. ಬಟ್ ತ್ರಿಶಲಾದೇವಿಗೆ ತಾಯಿ ಹೃದಯ ಅಲ್ವಾ, ಅವಳಿಗೆ ಒಪ್ಕೊಳಕ್ ಆಗ್ತಾನೆ ಇಲ್ಲ. ಅವಳು ಬಹಳ ಟ್ರೈ ಮಾಡ್ತಾಳೆ ಅವನನ್ನ ಒಲಿಸೋದಕ್ಕೆ, ಸಂಸಾರದಲ್ಲಿ ತರಕ್ಕೆ. ಶ್ವೇತಾಂಬರ ಸಂಪ್ರದಾಯದ ಪ್ರಕಾರ ಅವನಿಗೆ ಮದುವೆ ಇದೆ, ದಿಗಂಬರದ್ರಲ್ಲಿ ಅವನು ಇಲ್ಲ. ಹಾಗೂ ಹೀಗೂ ಒಂದು 30 ವರ್ಷ ಇರ್ತಾರೆ ಮನೆಯಲ್ಲಿ ಮಹಾವೀರರು. ಆದ್ರೂ ಮನೆಯಲ್ಲಿ ಇದ್ರೂ ಅವರು ಒಂಥರ ವೈರಾಗ್ಯದಿಂದನೇ ಅವ್ರು ಇರ್ತಾರೆ. ಬಟ್ 30ನೇ ವರ್ಷದಲ್ಲಿ ಅವರು ದೀಕ್ಷೆ ತಗೊಳ್ಳೋದಕ್ಕೆ ನಿರ್ಧಾರ ಮಾಡ್ತಾರೆ. ನಾವು ಕೆಲವೊಂದು ಡಿಸಿಷನ್ಸ್ನ ತಕ್ಷಣ ನಾವು ತಗೊಳಕ್ ಆಗಲ್ಲ, ಬಿಕಾಸ್ ಆಗ್ಲೇ ಹೇಳದ್ನಲ್ಲ, ಪರಿಸರ ಅಥವಾ ನಾನೆಲ್ಲ ಸಿಚುವೇಶನ್ ನೋಡ್ಬೇಕಾಗತ್ತೆ. ಅವರು ದೀಕ್ಷೆ ತಗೊಳ್ಳುವ ನಿರ್ಧಾರವನ್ನ ಲೋಕಾಂತಿಕ ದೇವತೆಗಳು ಅಂದ್ರೆ ಅಗೇನ್ 5ನೇ ಬ್ರಹ್ಮ ಸ್ವರ್ಗದ ದೇವತೆಗಳು, ಅವರು ಬ್ರಹ್ಮಚಾರಿಗಳು ಆಗಿರ್ತಾರ. ಅವರು ಬೇರೆ ಸ್ವರ್ಗದ ದೇವತೆಗಳಿಗೆಲ್ಲ ಹೆಂಡತಿರು ಎಷ್ಟೊಂದು ಇರ್ತಾರೆ, ನಿಮಗ್ ಗೊತ್ತಲ್ವಾ, ಆ ದೇವೇಂದ್ರನ್ ಶಚಿದೇವಿ. ಹಾಗೆ ಈ ಬ್ರಹ್ಮ ಸ್ವರ್ಗದವರು ಅವರು ಬ್ರಹ್ಮಚಾರಿಗಳು. ಅವರು ಬಂದು ನೀನು ತಗೊಂಡ್ಕೊಂಡ ನಿರ್ಧಾರ ಸರಿ ಇದೆ ಅಂತಾನೆ ಅನುಮೋದನೆ ಕೊಡ್ತಾರೆ. ನೆಕ್ಸ್ಟ್ ಅವರು ಹೋಗ್ತಾರೆ ಆ ಜ್ಞಾತವನದಲ್ಲಿ. ಇವ್ರಿಗೆ ಯಾರೂ ದೀಕ್ಷಾ ಗುರುಗಳು ಇಲ್ಲ, ತೀರ್ಥಂಕರರಿಗೆ ಯಾರೂ ದೀಕ್ಷಾ ಗುರುಗಳು ಇರೋದಿಲ್ಲ. ಅವರು ಹೋಗಿ ಆ ಚಂದ್ರಪ್ರಭಾ ಅನ್ನೋ ಪಲ್ಲಕ್ಕಿನ ಅದೆಲ್ಲ ಬರತ್ತೆ ವಿವರ. ಫಸ್ಟ್ ಮನುಷ್ಯರೇ ಹೊರೋದು, ಅಲ್ಲೇನ್ ಕಿತ್ತಾಟ ಆಗತ್ತೆ, ನಾವು ಫಸ್ಟ್ ಹೊರ್ತೀವಿ, ನಾವು ಫಸ್ಟ್ ವಿದ್ಯಾಧರರಿಗೂ ದೇವತೆಗಳಿಗೂ, ಅದೆಲ್ಲ ಪಂಚಕಲ್ಯಾಣದಲ್ಲಿ ನೋಡ್ಬೋದು, ನಮ್ಮ ಭಟ್ಟಾರಕ ಸ್ವಾಮೀಜಿಯವ್ರು ತೋರಿಸ್ತಾರೆ. ಸೊ ಅವಾಗ ಇದೆಲ್ಲ ತಿಳ್ಕೊಂಡಿದ್ರೆ ನಿಮಗ್ ಪಂಚಕಲ್ಯಾಣಗಳಿಗೆ ಹೋದಾಗ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಒಂದು ಖುಷಿ ಆಗತ್ತೆ ಎಲ್ಲ. ಆವಾಗ ಅಲ್ಲಿ ಪಂಚಮುಷ್ಟಿಯಿಂದ ಕೇಶಲೋಚನ ಅವರೇ ಮಾಡ್ಕೊಳ್ತಾರೆ. ಪಂಚಮುಷ್ಟಿ ಅಂದ್ರೆ ಫಸ್ಟ್ ಸೆಂಟ್ರು ಮುಷ್ಟಿಲಿ ಇಷ್ಟು ಕಿತ್ಕೊಳ್ತಾರೆ, ನೆಕ್ಸ್ಟ್ ಹಿಂದೆ, ಮುಂದಿಂದು, ಸೈಡ್ 2, 5 ಮುಷ್ಟಿನಲ್ಲಿ ಕೇಶಲೋಚನ ಮಾಡಿಕೊಂಡು ಅವರು ತಪಸ್ಸಿನಲ್ಲಿ ಅವರು ಲೀನವಾಗ್ತಾರೆ. ಎಷ್ಟು ವರ್ಷ ತಪಸ್ಸು ಮಹಾವೀರದ್ದು? 30ನೇ ವರ್ಷಕ್ಕೆ ಅವ್ರು ಹೋಗ್ತಾರೆ. 12.5 ವರ್ಷ ತಪಸ್ಸು ಅವ್ರದ್ದು. 12.5 ವರ್ಷ ಇದೇ ಚಿಂತನೆಗಳು, ಎಲ್ಲ ಸಪ್ತತತ್ವಗಳು, ಷಡ್ದ್ರವ್ಯಗಳು, ಈ ಲೋಕದ ವಿಚಾರ ಎಲ್ಲವನ್ನ ವಿಚಾರ ಮಾಡಿ ಏನ್ ಮಾಡ್ತಾರೆ ತಪಸ್ಸು ಅಂದ್ರೆ ಮಾಡ್ತಾರೆ ಅವ್ರು. ಇದೆಲ್ಲ ತಪಸ್ಸನ್ನ ಮಾಡಿ ಏನಾಗುತ್ತೆ, ತಪಸ್ಸು ಮಾಡ್ತಾ ಮಾಡ್ತಾ ಅವರಿಗೆ ಆಮೇಲೆ ಈ ಒಂದು 12.5 ವರ್ಷದ ಅವಧಿಯಲ್ಲಿ ಅವರ ಆಹಾರ ಸೇವನೆ ಎಷ್ಟು ದಿನ ಆಗಿರುತ್ತೆ ಅಂದ್ರೆ ಬರೀ 350 ದಿನ. ಅಂದ್ರೆ ಎಷ್ಟು ಉಪವಾಸ ಆಗಿರುತ್ತೆ ನೋಡ್ಕೊಂಡು. ಅಂದ್ರೆ ಆಹಾರದ ಮೇಲೆ, ಶರೀರದ ಮೇಲೆ ಏನೂ ಪರಿವೇ ಇಲ್ಲದ ಹಾಗೆ ಅದು ತಪಸ್ಸು. ಅದೇ ನಿಜವಾದ ಆತ್ಮಧ್ಯಾನ. ನಮ್ಗೊಂದ್ ಸ್ವಲ್ಪ ಹೊತ್ತು ಕೆಳಗ್ ಕೂತ್ಕೊಂಡ್ರೇನೆ ನಮ್ಗೆ ಕಷ್ಟ. ಅಂದ್ರೆ ಅವರು ತಪಸ್ಸು ಹೇಗಿರುತ್ತೆ ಅಂದ್ರೆ ಶರೀರದದ್ದು ಹೋಗೇ ಬಿಟ್ಟಿರುತ್ತೆ, ಬರೀ ಆತ್ಮ ಧ್ಯಾನ ಆಗ್ತಾ ಇರುತ್ತೆ. ಹೀಗೆ ಮಾಡ್ತಾ ಏನಾಗುತ್ತೆ, ಫಸ್ಟ್ ತೀರ್ಥಂಕರ ಆಗೋದು ಘಾತಿ ಕರ್ಮ ನಾಶ ಆಗುತ್ತೆ. ಘಾತಿ ಕರ್ಮಗಳು ನಿಮಗ್ ಗೊತ್ತು, ಜ್ಞಾನವರ್ಣೀಯ, ದರ್ಶನವರ್ಣೀಯ, ಮೋಹನೀಯ, ಅಂತರಾಯ. ಇವು 4 ನಾಶ ಆದ ಕೂಡಲೇ ಅನಂತ ಚತುಷ್ಟಯಗಳು ಪ್ರಾಪ್ತಿಯಾಗುತ್ತೆ.
ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ವೀರ್ಯ ಮತ್ತು ಅನಂತ ಸುಖ. ಇದು ಆದಮೇಲೆ ತಕ್ಷಣ ದೇವೇಂದ್ರನ ಸಿಂಹಾಸನ ಅಲಗಾಡತ್ತೆ. ನಂತರ ಅವನು ಕುಬೇರನಿಗೆ ಆಜ್ಞೆ ಮಾಡ್ತಾನೆ ಸಂವತ್ಸರಣ ರಚನೆ ಮಾಡೋಕೆ. ಆ ಸಂವತ್ಸರಣದಲ್ಲಿ ಇವರು ಫಸ್ಟ್ ಆಗೋದು, ವಿಪುಲಾಚಲದಲ್ಲಿ ಅವ್ರದ್ದು ದಿವ್ಯ ಧ್ವನಿ ಆಗೋದು. ಆದ್ರೆ ಇದು ಗೊತ್ತಿದೆ ನಿಮ್ಗೆ, 65 ದಿನ ದಿವ್ಯ ಧ್ವನಿ ಹೊರಡಲ್ಲ. ಯಾಕೆ ದಿವ್ಯ ಧ್ವನಿ ಯಾಕೆ ಹೊರಡಲ್ಲ? ಅವರ ದಿವ್ಯ ಧ್ವನಿಯನ್ನ ಅರ್ಥೈಸುವಂತಹ ಗಣಧರರು ಇಲ್ಲ, ಬಂದಿಲ್ಲ. ಹಂಗಾರೆ ನೀವು ಕೇಳ್ಬೋದು ಇನ್ನೊಂದು ಕ್ವೆಶನ್, ದಿವ್ಯ ಧ್ವನಿ ಎಲ್ಲರಿಗೂ ಅವ್ರವ್ರ ಭಾಷೆನಲ್ಲಿ ಅರ್ಥ ಆಗುತ್ತಿಲ್ಲ, ಯಾಕೆ ಬೇಕು ಗಣಧರರು? ನಾವು ಹೇಳ್ತೀವಿ ತಾನೇ, ದಿವ್ಯ ಧ್ವನಿ ಎಲ್ಲರಿಗೂ ಅವರವರ ಭಾಷೆಯಲ್ಲೇ, ಅವಾಗಿನ ಭಾಷೆ ಅರ್ಥ ಆಗೋದು, ಎಲ್ಲರಿಗೂ ಅರ್ಥ ಆಗಂಗಿದ್ರೆ ಯಾಕೆ? ನಮಗ್ ಕನ್ನಡ ನಮಗ್ ಬರತ್ತೆ, ಇವಾಗ ಯಾರಾದ್ರೂ ಹೇಳುವಾಗ ಅರ್ಥ ಆಗುತ್ತೆ. ಬಟ್ ಕೆಲವೊಂದು ಕ್ಲಿಷ್ಟ ವಿಷಯಗಳು ನಾವು ಈಗ ನಮ್ಮ ಜೈನ ಧರ್ಮದ ಪುಸ್ತಕ ತಗೊಂಡು ನೋಡಿದ್ರೆ ಆ ಪಾರಿಭಾಷಿಕ ಪದಗಳು ಕನ್ನಡದಲ್ಲೇ ಓದಿದ್ರು ನಮ್ಗೆ ಅರ್ಥ ಆಗಲ್ಲ. ಹೌದಾ? ಅಂತಹ ಕ್ಲಿಷ್ಟ ಪದಗಳ, ಕ್ಲಿಷ್ಟ ವಿಷಯಗಳ ವಿವರಣೆ ಕೊಡೋದಕ್ಕೋಸ್ಕರ ಗಣಧರರು ಇರ್ತಾರೆ. ಹೌದಾ? ಸಂಪೂರ್ಣವಾಗಿ ನಮಗೆ ಭಾಷೆ ಅರ್ಥ ಆಗುತ್ತೆ, ಭಾವ ಅರ್ಥ ಆಗಿರಲ್ಲ ಒಂದ್ಸಲ. ಸೊ ಅದಕ್ಕೋಸ್ಕರ ಈ ಒಂದು ಗಣಧರರು, ಇಂದ್ರಭೂತಿ ಗಣಧರನ ವಿಷಯ ನಾನು ಹೇಳಲ್ಲ. ಅವನು ವೈದಿಕ ಆಗಿದ್ದವನು, ಮಾನಸ್ತಂಭ ನೋಡಿ ಗರ್ವಭಂಗ ಆಗಿ ಮಹಾನ್ ಜ್ಞಾನಿ, ಆದರೆ ಅಹಂಕಾರಿ. ಅಹಂಕಾರ ಇರೋವರೆಗೂ ಅದು ಮಿಥ್ಯಾಜ್ಞಾನನೇ, ಸಮ್ಯಜ್ಞಾನ ಅಲ್ಲ. ಸೊ ಅವನು ಇಂದ್ರಭೂತಿ ಹಿಡಿದು ಎಷ್ಟು ಅವನು ಪ್ರಮುಖ ಗಣಧರ, 11 ಗಣಧರರು ಅವರಿಗೆ ಇರ್ತಾರೆ. ಸೊ ಇದು ಈ ಮಹಾವೀರ ತೀರ್ಥಂಕರು ಮುಂದೆ ಅವರು ಸಂವತ್ಸರನ ಬಿಟ್ಟು ಅಘಾತಿ ಕರ್ಮ ನಿಮಗೆ ಗೊತ್ತು ಯಾವುದು? ಆಯು, ನಾಮ, ಗೋತ್ರ, ವೇದನೀಯ. ಗೋತ್ರ ವೇದನೀಯ. ಸೊ ಏನೇನು ಮತ್ತೆ ಪ್ರಾಪ್ತ ಆಗತ್ತವ್ರಿಗೆ? ನಾಮ ಕರ್ಮದ ನಾಶದಿಂದ ಸೂಕ್ಷ್ಮತ್ವ, ಆಯು ಕರ್ಮದ ನಾಶದಿಂದ ಅವಗಾಹನತ್ವ, ವೇದನೀಯ ಕರ್ಮದ ನಾಶದಿಂದ ಅವ್ಯಾಬಾಧತ್ವ, ಮತ್ತೆ ಅಗುರು ಲಘುತ್ವ. ಗೋತ್ರ ಕರ್ಮದ ನಾಶದಿಂದ ಅಗುರು ಲಘುತ್ವ. ಸೊ ಅಷ್ಟಕರ್ಮ ದೂರ, ಅಷ್ಟಗುಣಧಾರ ಹೇಳ್ತಾ ಇರ್ತೀವಲ್ಲ ನಾವು. ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ವೀರ್ಯ, ಅನಂತ ಸುಖ, ಸೂಕ್ಷ್ಮತ್ವ, ಅವಗಾಹನತ್ವ, ಅಗುರು ಲಘುತ್ವ, ಅವ್ಯಾಬಾಧತ್ವ. ಇವು 8 ಗುಣಗಳು. ಅದಾದ್ಮೇಲೆ ಅವರು ಸಿದ್ಧರಾಗೋದು. ಈ ಮಹಾವೀರರ ಬಗ್ಗೆ ನಾವು ಇದನ್ನ ಯಾಕೆ ಭಗವದ್ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ, ನಾವು ಆಲೋಚನೆ ಮಾಡಬೇಕು. ಎಲ್ಲ ಆತ್ಮನೂ ಸ್ವತಂತ್ರನೇ, ಎಲ್ಲ ಆತ್ಮನಲ್ಲಿ ಅನಂತ ಶಕ್ತಿ ಇದೆ. ಆದರೆ ಅವರು ಅದನ್ನ ವ್ಯಕ್ತಪಡಿಸ್ಕೊಂಡಿದ್ದಾರೆ. ನಾವು ನಮ್ಮಲ್ಲಿ ಅವ್ಯಕ್ತವಾಗಿದೆ. ಇವನ್ ಐ ಹ್ಯಾವ್ ದ ಕೆಪಬಿಲಿಟಿ ಟು ಬಿಕಮ್ ಪರಮಾತ್ಮ. ಆದ್ರೆ ನಾವೇನು ಪುರುಷಾರ್ಥವನ್ನ ನಾವು ಮಾಡ್ತಾ ಇಲ್ಲ. ಮಹಾವೀರರಂಥವ್ರು ತೋರಿಸಿದ್ದೇನು ಅಂತಂದ್ರೆ, ನಿಮ್ಮ ಒಂದು ಏನು ಕೆಪಾಸಿಟಿ ಇದೆ ನಿಮ್ಮಲ್ಲಿ, ನಿಮ್ಮ ಆತ್ಮನಲ್ಲಿ ಏನು ಶಕ್ತಿ ಇದೆ ಅದನ್ನ ನೀವು ರೂಢಿಸ್ಕೊಳ್ಳಿ. ನೀವು ಪುರುಷಾರ್ಥ ಮಾಡಿ, ಪಂಚಪಾಪಗಳನ್ನ ಬಿಡಿ. ಫಸ್ಟ್ ಅಹಿಂಸೆನೇ ಒಂದು ಮೇನು. ಅವ್ರು ಬೋಧಿಸಿದ್ದು ಅಹಿಂಸೆ, ಅಪರಿಗ್ರಹ, ಅನೇಕಾಂತವಾದ. ಮತ್ತಿವಾಗಲೇ ಮಾತಾಡ್ತಾ ಇದ್ರು ನಾವು ಮಂಗಳಾರತಿ ಮಾಡುವಾಗ 33% ಅಂತೆಲ್ಲ. ನಾವು ಈಗ ಸ್ತ್ರೀ ಸಮಾನತೆ, ಸ್ತ್ರೀ ಸ್ವಾತಂತ್ರ್ಯ, ಸ್ತ್ರೀ ವಿಮೋಚನೆ ಅಂತೆಲ್ಲ ಇವಾಗ ರಾಜಕಾರಣಿಗಳು ಎಲ್ಲ ಮಾತಾಡ್ಬೋದು. ಆದ್ರೆ ಮಹಾವೀರರು ಇವಾಗೇನೋ ಲೋಕಸಭಾ ಕ್ಷೇತ್ರಗಳನ್ನೆಲ್ಲ ಹೆಚ್ಚಿಗೆ ಮಾಡಕ್ಕೂ ಹೊರಟಿದ್ದಾರೆ. ಯಾಕೆಂದ್ರೆ ಸ್ತ್ರೀಯರಿಗೆ 33% ಮೀಸಲಾತಿ ಇರಬೇಕು. ಆವಾಗ ಬರೀ ಸ್ತ್ರೀಯರೇ ಕಾಂಪಿಟೇಷನ್ ಮಾಡ್ಕೊಂಡಿದ್ರೆ ಇರೋದು ಒಂಚೂರು ಸ್ಥಾನಕ್ಕೆ ಜಾಸ್ತಿ ಜನ ಬರಕ್ ಆಗಲ್ಲ. ಸ್ತ್ರೀಯರು, ಪ್ರತಿಭಾವಂತರಾದ ಸ್ತ್ರೀಯರು ಬಂದ್ರೆ ಆಡಳಿತದಲ್ಲಿ ಹೆಚ್ಚು ಕಾರ್ಯಗಳನ್ನ ಮಾಡಬಹುದು. ಸ್ತ್ರೀ ಈಗ 67 ಕೋಟಿ ಸ್ತ್ರೀ ಜನಸಂಖ್ಯೆ ಇದೆಯಂತೆ ನಮ್ಮ ದೇಶದಲ್ಲಿ. ಸೊ ಸ್ತ್ರೀಯರ ಪ್ರಾಬ್ಲಮ್ಸ್ ನಮ್ಗೆ ಅರ್ಥ ಆಗೋದು ಅಲ್ವಾ? ಪುರುಷರಿಗೆ ಎಷ್ಟೊಂದು ಪ್ರಾಬ್ಲಮ್ಸ್ ನಮ್ಗೆ ಅರ್ಥ ಆಗಲ್ಲ. ಸೊ ನಮ್ದು ರೆಪ್ರೆಸೆಂಟೇಷನ್ ನಾವೇ ಮಾಡ್ಬೇಕು. ಹೀಗೆ ಮಹಾವೀರು ಆಗಿನ ಕಾಲದಲ್ಲೇ ಸ್ತ್ರೀಯರ ಪ್ರತಿಭೆ ಬೇಕು ಸಮಾಜಕ್ಕೆ ಅಂತ ಅವ್ರಿಗೆ ಗೊತ್ತಿತ್ತು. ಅವರ ಒಂದು ಸಂಘದಲ್ಲಿ ಸ್ತ್ರೀಯರೇ, ಆರೈಕೆಯರೇ ಜಾಸ್ತಿ ಇದೆ. ಅವರಿಗೆ ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ರು. ಚಂದನ ಬಾಲ ನಿಮಗ್ ಗೊತ್ತಿದೆ, ಅವಳು ಪ್ರಮುಖ ಆರೈಕೆ. ಚಂದನ ಬಾಲ ಯಾರು ಅಲ್ಲ, ತ್ರಿಶಲಾದೇವಿ ಸ್ವಂತ ಕಡೆಯ ತಂಗಿ, ಮಹಾವೀರ್ಗೆ ಚಿಕ್ಕಮ್ಮನೆ.
ಅವರು ಆ ಚೇಟಕ ಮಹಾರಾಜನಿಗೆ ತುಂಬಾ ಜನ ಹೆಣ್ಮಕ್ಳು ಇರ್ತಾರೆ. ಅವಳು ಲಾಸ್ಟ್ ತಂಗಿ, ಅವಳು ಚಂದನ ಬಾಲೆ. ಹೀಗೆ ಈಗ ನಾವು ಮಹಾವೀರರ ಅನೇಕಾಂತವಾದ, ಅವರು ಯಾಕೆ ಬಂದ್ರು, ಅನೇಕಾಂತ ದೃಷ್ಟಿ, ಅನೇಕಾಂತವಾದ, ನೀನೇ ಸರಿ ನಿಂದೇ ಸರಿ ಅಂತ ಹೇಳ್ತಾ ಇದ್ರೆ ಸಮಾಜದಲ್ಲಿ ಕಲಹಗಳು ಆಗ್ತಾ ಇರುತ್ತೆ. ಸಮಾಜ ಸದೃಢವಾಗಿರ್ಬೇಕಾದ್ರೆ, ಸಮಾಜ ಅಂದ್ರೆ ಏನು? ಕುಟುಂಬಗಳ ಸಮೂಹ ಅಲ್ವಾ? ಸೊ ಕುಟುಂಬಗಳು ಚೆನ್ನಾಗಿರ್ಬೇಕು. ಒಂದು ದೇಶ ಸುಭದ್ರವಾಗಿರ್ಬೇಕು ಅಂತಂದ್ರೆ ಸಮಾಜ ಚೆನ್ನಾಗಿರ್ಬೇಕು. ಬಿಕಾಸ್ ಸ್ಟ್ರಾಂಗ್ ಫ್ಯಾಮಿಲೀಸ್ ಮೇಕ್ ಸ್ಟ್ರಾಂಗ್ ಸೊಸೈಟಿ, ಅಂಡ್ ಸ್ಟ್ರಾಂಗ್ ಸೊಸೈಟಿ ಇನ್ ಟರ್ನ್ ಬಿಲ್ಡ್ ಸ್ಟ್ರಾಂಗ್ ನೇಷನ್ ಅಲ್ವಾ? ಸೊ ನಮ್ಮಲ್ಲಿ ಅಂತಹ ಕಲಹಗಳು ದೂರ ಆಗ್ಬೇಕು ಅಂದ್ರೆ ಫಸ್ಟ್ ನಾವು ಫ್ಯಾಮಿಲಿ ಲೆವೆಲಲ್ಲಿ ಸರಿ ಇರಬೇಕು, ನಂತರ ಸಮಾಜದ ಲೆವೆಲಲ್ಲಿ ಸರಿ ಇರಬೇಕು. ಸೊ ಈ ಅನೇಕಾಂತ ದೃಷ್ಟಿಯನ್ನ, ಅನೇಕಾಂತವಾದವನ್ನ ಅಂದ್ರೆ ಎಲ್ಲರ ದೃಷ್ಟಿಯಲ್ಲಿ ನೀವು ಇನ್ನೊಬ್ರ ದೃಷ್ಟಿಯಿಂದ ನೋಡ್ಬೇಕು ಅಂತಂದ್ರೆ ತನ್ನಂತೆ ಪರರು, ಹೇಳ್ಬಿಡೋದು ಸುಲಭ. ತನ್ನಂತೆ ಪರರು ಅಂದ್ರೆ ಹೌ ಎಂಪಥೆಟಿಕ್ ಯು ಹ್ಯಾವ್ ಟು ಬಿ. ಎಂಪತಿ, ಅದು ಕಾರುಣ್ಯ ಭಾವ. ಯು ಹ್ಯಾವ್ ಟು ಪುಟ್ ಯೋರ್ ಸೆಲ್ಫ್ ಇನ್ ದೇರ್ ಶೂಸ್. ಆವಾಗ್ಲೇ ನಿಮ್ಗೆ ಅವ್ರ ಕಷ್ಟ ಅರ್ಥ ಆಗೋದು. ಅಲ್ಲಿವರೆಗೂ ನಮ್ಗೆ ಆ ಎಂಪತಿ ಇಲ್ದಲೆ ಪರರ ಕಷ್ಟ ಅರ್ಥ ಆಗಲ್ಲ. ಸುಮ್ಮನೆ ಬಾಯಲ್ಲಿ ತನ್ನದೇ ಪರರು, ಪರಸ್ಪರೋಪಗ್ರಹ, ಜೀವನ, ಅಹಿಂಸೆ ಅಹಿಂಸೆ ಅಂತ ಕೂತ್ಕೋತಾ ಇರ್ತೀವಿ. ಬಟ್ ಅಷ್ಟು ಸೂಕ್ಷ್ಮ ಮನಸ್ಸಿನವ್ರು ನಾವು ಆಗ್ದಲೆ ನಮ್ಗೆ ಇದು ಅಹಿಂಸೆ ಸಾಧಿಸೋದಿಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಈಗ ಅನೇಕಾಂತ ದೃಷ್ಟಿ, ಈಗ ಈ ಫ್ಯಾಮಿಲಿದು ಬೇಸಿಕ್ ಏನು? ಫಸ್ಟ್ ಫ್ಯಾಮಿಲಿ, ಕುಟುಂಬ. ಫಸ್ಟು ಒಂದು ವಿವಾಹ ಆಗ್ಬೇಕು. ಒಂದು ಹುಡುಗಿಗೆ ವಿವಾಹ ಆಗಿ ನಂತರ ಅವರು ಮಕ್ಕಳು, ಅಪ್ಪ ಅಮ್ಮ ಮಕ್ಕಳು, ಹೀಗೆ ಒಂದು ಕುಟುಂಬ ಶುರು ಆಗತ್ತೆ. ವಿವಾಹ ಟೈಮಲ್ಲೇ ನಮಗೆ ಇಲ್ಲಿ ಭಿನ್ನಾಭಿಪ್ರಾಯ ಶುರು ಆಗ್ಬಿಡತ್ತೆ. ಏನು, ಹುಡುಗಿ ಇಷ್ಟಪಟ್ಬಿಟ್ರೆ ಲವ್ ಮ್ಯಾರೇಜ್ ಆಗ್ಬೇಕಾ, ಇಲ್ಲ ಅಪ್ಪ ಅಮ್ಮ ಹೇಳಿದವ್ರನ್ನ ಇಷ್ಟ ಆದ್ರೂ ಮಾಡ್ಕೋಬೇಕಾ, ಇಷ್ಟ ಇಲ್ಲದೇ ಇದ್ರೂ ಮಾಡ್ಕೋಬೇಕಾ, ಹಂಗೂ ಆಗ್ಬಿಡತ್ತೆ. ಇಷ್ಟಪಟ್ಟು ಮದ್ವೆ ಆದವ್ರು ಎಷ್ಟೊಂದು ಜನ ಇದ್ದಾರೆ, ಕಷ್ಟ ಆಗಿ ಮದ್ವೆ ಆದವ್ರು ಎಷ್ಟೊಂದು ಜನ ಇದ್ದಾರೆ. ಆಗಿನ ಕಾಲದವ್ರಾದ್ರೆ ಹೆಂಗೋ ಕಷ್ಟಪಟ್ಕೊಂಡು ಜೀವನ ತಳ್ಕೊಂಡು ಹೋಗ್ತಾ ಇದ್ದಾರೆ, ಅಂತವ್ರು ಇದ್ದಾರೆ. ಹೌದಾ? ವಿವಿಧ ದೃಷ್ಟ ಕೋಣೆಗಳನ್ನ ನೋಡಿ, ಆಯ್ತಾ? ವೇರಿಯಸ್. ಆಮೇಲೆ ಇನ್ನೂ ಏನೇನು ಆಪ್ಷನ್ಸು? ಲವ್ ಕಮ್ ಅರೇಂಜ್ಡ್ ಅಂದ್ರೆ ಇವ್ರು ಲವ್ ಮಾಡ್ಬಿಟ್ಟಿರ್ತಾರೆ, ಇನ್ನು ಅಪ್ಪ ಅಮ್ಮ ಏನ್ ಮಾಡಕ್ಕಾಗಲ್ಲ, ಮಕ್ಕಳು ಇರೋದು ಒಂದೋ ಎರಡೋ, ಬಿಟ್ರೆ ಹೋಗ್ಬಿಡ್ತಾರೆ ಅಂತ ಒಪ್ಕೊಂಡು ಮದ್ವೆ ಮಾಡ್ತಾರೆ. ಅದು ಒಂದು ಆಪ್ಷನ್. ಇನ್ನು ಅದಿಲ್ಲ, ಅದು ಇನ್ನೊಂದು ಟಾಪಿಕ್, ಅದಕ್ಕೆ ಬರ್ತದೆ. ಸೊ ಅದು ತರ ಸ್ಟ್ರಾಂಗ್ ಟಾಪಿಕ್. ಮಾವಿರಿದ್ರೆ ಏನ್ ಮಾಡ್ತಾ ಇದ್ರು ಗೊತ್ತಿಲ್ಲ. ಸೊ ಇನ್ನು ಕೆಲವೊಂದ್ಸಲ ಇನ್ನು ಕೆಲವ್ರು ಹೇಳ್ತಾರೆ, ನಮ್ಮ ಹುಡುಗ, ನಮ್ಮ ಮಗ, ಆಯ್ತಾ, ಹುಡುಗನ ಮನೆಯವ್ರು ಅಕಸ್ಮಾತ್ ಬೇರೆ ಜಾತಿಯವ್ರನ್ನ ಮಾಡ್ಕೊಂಡು ಪರವಾಗಿಲ್ಲ, ನಮ್ಮ ಮನೆಗೆ ಬರ್ತಾಳಲ್ವಾ, ಇಟ್ಸ್ ಓಕೆ, ಆಯ್ತಾ? ಅದೇ ಅಲ್ಲ ಅವ್ರ ಅಭಿಪ್ರಾಯ. ಇನ್ನ ನಮ್ಮ ಹುಡುಗಿ ಬೇರೆ ಜಾತಿಗೆ ಹೋದ್ರೆ ಅವ್ರ ಮನೆಯೊಳಗಾಗ್ಬಿಡ್ತಾಳೆ. ಸೊ ಇಟ್ಸ್ ನಾಟ್ ಓಕೆ. ಇಲ್ಲೂ ತಾರತಮ್ಯ, ಸ್ತ್ರೀ ತಾರತಮ್ಯ. ಅವ್ರು ಯಾಕೆ ನಮ್ಮ ಮನೆಯವ್ರು ಆಗಲ್ಲ? ಅಳಿಯ ಹೇಳ್ತೀನಿ, ಕೇಳೋರು ಕೇಳ್ತಾರೆ. ಇದೆಲ್ಲ ನಾನು ಎಲ್ಲ ಅಭಿಪ್ರಾಯನೂ ಹೇಳ್ತಿದ್ದೀನಿ, ಯಾವುದು ಸರಿ ಅಂತ ಹೇಳ್ತಾ ಇಲ್ಲ. ಇನ್ನೊಂದು ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ, ಈಗ ಬೇರೆ ಮನೆಯಿಂದ ಬಂದ ಹುಡುಗಿ ಬರೀ ಪಂಚನಮೋಕಾರ ಮಂತ್ರ ಹೇಳ್ಬಿಟ್ರೆ ಸಾಕ? ಅವರು ಯಾವ್ಯಾವ ಸಂಸ್ಕಾರ ತಗೊಂಡ್ ಬಂದಿರ್ತಾರೋ ಅದನ್ನೇ ತಾನೇ ಮಕ್ಳು, ಅವ್ರದೇನ್ ತಪ್ಪಿಲ್ಲ, ಅವ್ರು ಏನ್ ಕಲ್ತು ಬಂದಿರ್ತಾರೋ ಅದನ್ನೇ ಮಕ್ಳಿಗೆ ಹೇಳ್ಕೊಳ್ಳೋದು. ಹೌದಾ? ಕಡೆಗೆ ಏನಾಗತ್, ಮಕ್ಕಳು ಅದೇ ಸಂಸ್ಕಾರನೇ ಬರುತ್ತೆ. ಅದೇ ನಮ್ಮ ಹುಡುಗಿನಾದ್ರೂ ನಾವು ಸ್ಟ್ರಾಂಗ್ ಮಾಡಿದ್ರೆ ಅವ್ರು ಎಲ್ಲಿ ಹೋದ್ರು ಅದೇ ಸಂಸ್ಕಾರ ಮಾಡಬಹುದು. ಸಂಸ್ಕಾರ ಅವ್ರ ಮಕ್ಳಿಗೆ ಆ ಸಂಸ್ಕಾರ ಕಲಿಸ್ಬಹುದು, ಫಾಲೋ ಮಾಡ್ಬೇಕು. ನೀವು ಫೋರ್ಸಿಬ್ಲಿ ಮಾಡೋದು ಬೇರೆ, ಅವ್ರ ಮನಸ್ಸಿನಿಂದ ಮಾಡೋದು ಬೇರೆ. ಹೌ ಮಚ್ ಫೋರ್ಸಿಬ್ಲಿ ಮಾಡೋದು ಯಾವ್ದು ಆಗಲ್ಲ, ಅವ್ರ ಮನಸ್ಸು. ಇದು ಯಾರಿಗ ಅಪ್ಲೈ ಆಗುತ್ತೆ ಗೊತ್ತಿಲ್ಲ, ನಾನು ಸುಮ್ಮನೆ ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಕಮಿಟ್ಮೆಂಟು ಎಲ್ಲ ಅಲ್ಲ, ಎಲ್ಲದನ್ನು ನಮ್ಮ ಮನಸ್ಸಿನಿಂದ ಬರೋದು ಹೊರತು ಯಾವ್ದನ್ನ ಆಗ್ಲಿಂದ. ಧರ್ಮ ಅನ್ನೋದು ದಬ್ಬಾಳಿಕೆ ಅಲ್ಲ, ಧರ್ಮ ಅನ್ನೋದು ನಮ್ಮ ಮನಸ್ಸಿನಿಂದ ಬರ್ಬೇಕಾಗಿರುವಂತ ವಿಷಯ. ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇವತ್ತು ವಿವಾಹ ಅನ್ನೋದು ಸಾಮಾಜಿಕ ಕುಟುಂಬಗಳು ಡೆವಲಪ್ ಆಗೋದೇ ಹಾಗೆ. ಫಸ್ಟ್ಲಿ ನಾವು ಡಿಸೈಡ್ ಮಾಡ್ಬೇಕು, ಮದುವೆ ಅನ್ನೋದು
ನಮ್ಮ ವೈಯಕ್ತಿಕ ವಿಚಾರನ ಇವತ್ತು ಹುಡುಗ ಹುಡುಗಿ ಇಟ್ ಇಸ್ ಮೈ ಲೈಫ್, ಡೋಂಟ್ ಇಂಟರ್ಫಿಯರ್. ಅಪ್ಪ ಅಮ್ಮಂಗೆ ಹಂಗೆ ಹೇಳ್ತಾರೆ. ಇನ್ನು ನಾವೇನು ಮಾಡೋದಿಲ್ಲಿ? ಇಲ್ಲಿ ಇದು ವೈಯಕ್ತಿಕ ವಿಚಾರನ, ಕೌಟುಂಬಿಕ ವಿಚಾರನ ಮುಂಚೆ ಹೇಳ್ತಿದ್ರು ಇದು ಕುಟುಂಬಗಳ ಮಧ್ಯೆ ಮದುವೆ, ಬರೀ ಹುಡುಗ ಹುಡುಗಿ ಡಿಸೈಡ್ ಮಾಡ್ತಿರ್ಲಿಲ್ಲ. ಅದು ಇನ್ನೂ ಸೀರಿಯಸ್. ನಾನು ಇಲ್ಲಿ ಇನ್ನೂ ಒಳಗಿರೋರ್ಗೆ ಹೇಳ್ತಾ ಇದ್ದೀನಿ, ಆಯ್ತಾ? ಕುಟುಂಬ ಇದು ಯಾಕೆ ಅಂತಂದ್ರೆ ನಾವು ಧರ್ಮ ಎಲ್ಲ ಹೇಳ್ಬೋದು, ಧರ್ಮ ಉಳಿಸ್ಕೋಬೇಕಾದ್ರೆ ಇಲ್ಲಿ ಫಸ್ಟ್ ನಮ್ದು ಸಾಮಾಜಿಕ ಸ್ಥಿತಿ ಹೇಗಿದೆ ನೋಡೋಣ. ಆಮೇಲೆ ಇದು ಪರ್ಸನಲ್ ವಿಚಾರನ ಅಥವಾ ಫ್ಯಾಮಿಲಿ ವಿಚಾರನ ಅಥವಾ ಸಮಾಜದ ವಿಚಾರನ. ಈಗ ಅಂದ್ರು ಜಿಹಾದ್, ಅವಾಗ ನಮ್ಮ ಸಮಾಜದಿಂದ ಅವ್ರು ಹೊರಗೆ ಹೋದ್ರು ಅಂತ ನಾವು ಬಹಿಷ್ಕಾರ ಹಾಕಿ ಬೊಬ್ಬೆ ಹೊಡಿತೀವಿ ಹೊರತು ಅವ್ರ ಸಪೋರ್ಟ್ಗೆ ಅಥವಾ ಅವ್ರ ಅಪ್ಪ ಅಮ್ಮನ ಸಪೋರ್ಟ್ ಹೋಗಿ ಎಳ್ಕೊಂಬರೋದು ಏನಾದ್ರು ಮಾಡ್ತೀವ? ನಾವು ಆಡ್ಕೊಂಡ್ ಬೇಕಾದ್ರೆ ನಗ್ತೀವಿ, ಇವ್ರ ಮನೆಯವ್ರು ಹಿಂಗಾದ್ರು ಅಂತ. ಸೊ ಇದು ಸಾಮಾಜಿಕ ಜವಾಬ್ದಾರಿ ನಾವೇನ್ ತಗೋತಾ ಇದೀವಿ? ಸೊ ನಮ್ಮ ಸಮಾಜದವ್ರಿಗೆ ಏನು ಮಾತಾಡಕ್ ಹಕ್ಕಿದೆ? ಕೆಲವು ಕೇಳ್ತಾರೆ ಹಾಗೆ, ಸಾಮಾಜಿಕ ಜವಾಬ್ದಾರಿ ಅಂದ್ರೆ ಶುಡ್ ಗೋ ಅಲ್ಲಿ ಮಾಡ್ಬೇಕು, ಆತರ ಮಾಡೋದು ಇದೆಯಾ? ಅಥವಾ ಇದು ಧಾರ್ಮಿಕ ವಿಚಾರ ಮದ್ವೆ ಅನ್ನೋದು? ಏನು ಮದ್ವೆ ಅಂದ್ರೆ ಕಡೆಗೆ ಹೋಗ್ಲಪ್ಪ ಅಲ್ಲ, ನಾವು ಎಲ್ಲಾ ರೀತಿಲಿ ನಾವು ಚಿಂತನೆ ಮಾಡ್ಬೇಕಾಗಿದೆ. ಆಯ್ತು, ಅಪ್ಪ ಅಮ್ಮ ಹೇಳ್ದವ್ರನ್ನೇ ಮದ್ವೆ ಆದ್ರು, ಎಲ್ಲ ಆದ್ರು. ವಿವಾಹ ವಿಚ್ಛೇದನಗಳು ಯಾಕಾಗ್ತಿದಾವೆ ಸಮಾಜದಲ್ಲಿ? ಇವತ್ ನಮ್ಮ ಸಮಾಜದಲ್ಲಿ ಇಷ್ಟೊಂದು ಆಗ್ತಾ ಇದೆಯಲ್ಲ, ಎಲ್ಲಾ ಕಡೆ ಆಗ್ತಿದೆ ಬಿಡಿ. ಮದ್ವೆಯಾಗ 1 ವರ್ಷನೂ ಇಲ್ಲ, ಅಲ್ಲಿ ಕೋರ್ಟ್ ಹೋಗಿರ್ತಾರೆ. ಇಲ್ಲ, ಇದು ಜ್ವಲಂತ ಸಮಸ್ಯೆ. ಅದು ಅಲ್ಲ, ಅಲ್ಲಿ ಒಳಗಿನ ವಿಚಾರ ನಮಗ್ ಗೊತ್ತಿರಲ್ಲ. ನಾವು ಒಂದೇ ಒಂದು ಜಡ್ಜ್ಮೆಂಟ್ ಬರಕ್ ಆಗಲ್ಲ. ಹಂಗಲ್ಲ, ಅದು ತಪ್ಪೇ. ಯಾಕೆಂದ್ರೆ ಇಲ್ಲ ಏನಾಗಿದೆ, ಇದು ಎಲ್ಲ ವಿಚಾರಗಳನ್ನ ನಾವು ಮಾಡ್ಬೇಕಾಗಿದೆ. ಯಾಕಂದ್ರೆ ಸಮಾಜ ಅಂತಂದ್ಮೇಲೆ ಮಹಾವೀರು ಚಿಂತನೆ ಮಾಡಿದ್ದಷ್ಟೇ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ. ಇದು ಅಪ್ರಸ್ತುತ ಅಂತ ಅನ್ನಿಸ್ಬಹುದು, ಬಟ್ ಇದು ಸಮಾಜದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ. ನಾಳೆ ಧರ್ಮ ಇದು ಅಲ್ಟಿಮೇಟ್ಲಿ ಏನು ಕಡೆಗೆ ಎಲ್ಲಾರು ಒಂದ್ ಮದ್ವೆ ಆಗ್ತಾರ, ಚೆನ್ನಾಗಿರ್ಲಿ ಅನ್ನುವ ಒಂದು ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಅವರು ಚೆನ್ನಾಗಿರ್ಲಿ, ಅಲ್ಟಿಮೇಟ್ಲಿ ಅವ್ರಿಗೆ ಹುಟ್ಟೋ ಮಕ್ಕಳಿಗೆ ಒಂದು ಅಹಿಂಸೆಯನ್ನ ಕಲಿಸ್ಬಿಟ್ರೆ ಸಾಕಪ್ಪ, ಜೈನರಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ, ಸಸ್ಯಾಹಾರಿಗಳಾಗಿದ್ರೆ ಸಾಕು ಅನ್ನುವಂತಹ ಒಂದು, ಅಂದ್ರೆ ಇದೇ ಅಂತಿಮ ಸತ್ಯ. ಹಾಗೆ ನಾವು ಎಲ್ಲಾ ದೃಷ್ಟಿಯಿಂದ ಆಲೋಚನೆ ಮಾಡಿ ಒಂದು ಅಂತಿಮ ಸತ್ಯಕ್ಕೆ ನಾವು ಬರ್ಬೇಕಾಗುತ್ತೆ. ಇದು ಐ ಆಮ್ ಜಸ್ಟ್ ಅಪ್ಲೈಯಿಂಗ್ ದಟ್ ಅನೇಕಾಂತವಾದ ಟು ಪ್ರೆಸೆಂಟ್ ಸಿಚುವೇಶನ್ ಅಷ್ಟೇ. ನಾವು ಎಷ್ಟು ಪರಿಗ್ರಹಿಗಳು ಅಂತ ಹೇಳ್ತೀನಿ ನಾನು. ಒಂದೇ ಇಷ್ಟಾಸ್ತಿ ಅಷ್ಟಾಸ್ತಿ 7 ತಲೆಮಾರಿಗೆ ಆದಷ್ಟು ಆಸ್ತಿ ಮಾಡಿದ್ರು ನಮ್ಗೆ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿಮಕ್ಕಳಿಗೆ, ನಾವು ಮುಂದೆ ಮರಿಮಕ್ಳನ್ನ ಕಾಣ್ತೀವೋ ಇಲ್ವೋ, ಆ ಮರಿಮಕ್ಳಿಗೂ ಬೇಕು. ಅಕ್ಕಪಕ್ಕದವ್ರು ಸತ್ತೋಗ್ತಾ ಇದ್ರು ಹಸುವಿಂದ, ನಮಗೆ ಕೇರ್ ಇಲ್ಲ. ನಾವೇನು ಅಹಿಂಸೆ ಮಾತಾಡೋದು? ನಮ್ಗೆ ಅಹಿಂಸೆ ಮಾತಾಡೋಕೆ ಏನು ಹಕ್ಕಿದೆ? ಆಮೇಲೆ ಆ ಮರಿಮಕ್ಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಅವ್ರು ನಮ್ಮ ಮುತ್ತಾತನ ಫೋಟೋ ಅಂತ ಹಾಕೋತಾರ, ಅವ್ರ ಅಪ್ಪ ಅಮ್ಮನ ಫೋಟೋ ಹಾಕಿದ್ರೆ ಒಂದು ಪುಣ್ಯ ಇದೆ. ಹೆಸರು ಬಿಡಿ, ನಾವು ಇಲ್ಲಿ ಪುರೋಹಿತರು ಕೇಳ್ತಾರೆ, ಗೋತ್ರ ಸೂತ್ರ ಪೂರ್ವಿಕರ ಹೆಸರು ಹೇಳ್ರಿ ಅಂದ್ರೆ ಗೊತ್ತಿಲ್ಲ. ನಾವೊಂದು ಸಂಕಲ್ಪ ಮಾಡ್ಬೇಕು, ಪ್ರತಿ ಮಹಾವೀರ ಜನ್ಮ ಕಲ್ಯಾಣೋತ್ಸವದಲ್ಲಿ ಏನಾದರೂ ಒಂದು ನಾನು ಸೊಸೈಟಿಗೆ ಮಾಡ್ತೀನಿ, ಚಿಕ್ಕದೋ ದೊಡ್ಡದೋ, ಯಥಾಶಕ್ತಿ ದಾನನೇ ಹೇಳಿರೋದು, ಅದು ಮಾಡ್ತೀನಿ ಅಂತ ನಾವು ಸಂಕಲ್ಪ ಮಾಡಿದ್ರೆ ಸಮಾಜ ಯಾಕೆ ಚೆನ್ನಾಗಿರಲ್ಲ? ಚೆನ್ನಾಗಿದ್ದೇ ಇರುತ್ತೆ. ಇಲ್ದವ್ರೆ ಕೊಡೋದು, ನಮ್ಮ ದೊಡ್ಡಸ್ಗೆ ತೋರಿಸ್ಕೊಳಕ್ಕಲ್ಲ. ಯಾರಿಗೆ ನಿಜವಾಗಿ ನೀಡಿರುತ್ತೆ ಅಂಥವ್ರಿಗೆ ನಾನು ಏನಾದರೂ ಮಾಡ್ತೀನಿ ಅಂತ ಒಂದು ಸಂಕಲ್ಪವನ್ನು ನಾವು ಮಾಡೋಣ. ಇನ್ನೂ ಜಾಸ್ತಿ ಮಾತಾಡಿದ್ರೆ ಒಟ್ಟಾರೆಯಾಗಿ ನನಗೆ ಪ್ರಯೋಜನ ಆಯಿತು. ಇವರು ಶಾರ್ಟ್ ಟರ್ಮಲ್ಲೇ ಹೇಳಿದ್ದು ಅಂದರು. ನಾನು ಮತ್ತೆ ಓದ್ತಾ ಇರ್ತೀವಿ ನಾವು, ಎಷ್ಟು ಮೆಮೊರಿ ನಮಗೆ ಇವಾಗ. ಮುಂಚೆ ಎಲ್ಲ ಏಕಪಾಠಿಗಳಾಗಿರ್ತಿದ್ರು, ಎಲ್ಲ ಜ್ಞಾಪಕ ಇರ್ತಿತ್ತು. ನನಗೂ ಒಂದು ಪೂರ್ವಭಾವಗಳ ಬಗ್ಗೆ ಓದೋದೆಲ್ಲ ನನಗೊಂದು ಅವಕಾಶ ಸಿಕ್ತು ನೀವು ಕರೆದಿದ್ದಕ್ಕೆ. ಇದು ಸೊ ನಿಮಗೆಲ್ಲ ನಾನು ಕೃತಜ್ಞತೆಗಳನ್ನು ಹೇಳ್ತೀನಿ. ಇಷ್ಟೊತ್ತು ತಾವೆಲ್ಲ ಬಹಳ ಒಂದು ಶಾಂತ ರೀತಿಯಿಂದ ನನ್ನ ಒಂದು ಮಾತುಗಳನ್ನ ಕೇಳಿಸ್ಕೊಂಡಿದ್ದೀರಾ. ತಮ್ಮೆಲ್ಲರಿಗೂ ನನ್ನ
ವಂದನೆಗಳನ್ನು ಸಲ್ಲಿಸಿ, ಮಹಾವೀರ ಭಗವಂತರಿಗೆ ನನ್ನ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ನನ್ನ